ಸ್ವಾಮಿ, ಪರಮಗೀತ ಪುಸ್ತಕವನ್ನ ನಾವು ಧ್ಯಾನ ಮಾಡುವುದಕ್ಕೆ ನಿನ್ನ ಕೃಪೆಯನ್ನು ಕೊಟ್ಟಿದ್ದೀಯಾ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಇವತ್ತು ಸಹ ನಾವು 2ನೇ ಅಧ್ಯಾಯವನ್ನ ಸ್ವಲ್ಪ ಮಟ್ಟಿಗೆ ಧ್ಯಾನ ಮಾಡುವಾಗ ನಮ್ಮ ಆತ್ಮೀಯ ಕಣ್ಣುಗಳನ್ನ ತೆರೆದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಅಡಕವಾಗಿರುವಂತಹ ಸತ್ಯಾರ್ಥಗಳನ್ನು ನಮಗೆ ತಿಳಿಸಬೇಕೆಂದು ನಿನ್ನ ಕೃಪೆಯನ್ನು ಆಶ್ರಯಿಸಿಕೊಂಡು ಪ್ರಾರ್ಥಿಸ್ತೇವೆ. ಎಲ್ಲಾ ನಿನ್ನ ಮಕ್ಕಳನ್ನು, ನಮ್ಮ ದೇವರ ಸೇವಕರುಗಳನ್ನು, ಸಹೋದರ ಸಹೋದರಿಯರನ್ನು ಆಶೀರ್ವದಿಸು. ನಿನ್ನ ವಾಕ್ಯವನ್ನು ಕಲಿಯುವಾಗ ಅದು ನಮ್ಮ ಹೃದಯದ ಅಂತರಾಳಕ್ಕೆ ಇಳಿದು ಅದರ ಒಳ ಸತ್ಯಗಳನ್ನು ಅರಿತುಕೊಳ್ಳುವಂತೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಆಮೆನ್. Yeah. Okay, second chapter, first verse. If I am not wrong, we have completed first chapter of Song of Solomon, and second chapter, verse 1 and 2, we will read. ಓಕೆ, ಪರಮಗೀತೆ ಪುಸ್ತಕ ಅದರ 2ನೇ ಅಧ್ಯಾಯ 1 ಮತ್ತು 2ನೇ ವಚನಗಳು ಹೀಗಿವೆ. ನಾನು ಬಯಲಿನ ನೆಲಸಂಪಿಗೆ ತಗ್ಗಿನ ತಾವರೆ, ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ನಮಗ್ ಗೊತ್ತಿದೆ ಪರಮಗೀತ ಪ್ರಣಯ ಗೀತ ಅದು, ಆದ್ರೆ ಲೋಕದ ಪ್ರಣಯ ಗೀತೆ ಅಲ್ಲ, ಆತ್ಮೀಯ ಪ್ರಣಯ ಗೀತೆ. ದೇವರಿಗೂ ತನ್ನ ಸಭೆಗೂ ನಡುವೆ ಇರುವಂತ ಸಂಬಂಧದ ಮಾತುಕತೆ ನಡೀತಾ ಇರುತ್ತೆ. ಇಲ್ಲೂ ಸಹ ಅವರಿಬ್ಬರ ನಡುವೆ, ಅಂದ್ರೆ ತನ್ನ ಪ್ರಿಯತಮನು ಮತ್ತು ಪ್ರಿಯಳು, ಇನ್ನೊಂದು ಮಾತನ್ನ ಹೇಳಿದ್ರೆ ಶೂಲಮಿತಿ ಮತ್ತು ತನ್ನ ಪ್ರಿಯತಮನು, ಅವರಿಬ್ಬರ ನಡುವೆ ನಡೆಯುವಂತ ಸಂಭಾಷಣೆ. ಸೊ ಅವರಿಬ್ಬರ ನಡುವೆ ನಡೆಯುವಂತ ಸಂಭಾಷಣೆಯಲ್ಲಿ ಒಬ್ಬರನ್ನೊಬ್ಬರು ಮೆಚ್ಚಿಕೊಳ್ಳುತ್ತಾ, ಒಬ್ಬರನ್ನೊಬ್ಬರು ಹೊಗಳುತ್ತಾ ಇದ್ದಾರೆ. ಒಬ್ಬರಲ್ಲಿ ಇರುವಂತ ಶ್ರೇಷ್ಠ ಗುಣಗಳನ್ನ, ಲಕ್ಷಣಗಳನ್ನ ಮತ್ತೊಬ್ಬರು ಮೆಚ್ಚುಗೆಯಿಂದ ಹೊಗಳುತ್ತಾ ಇದ್ದಾರೆ. ಇದನ್ನ ನಾವು ಮೊದಲ 2 ವಚನಗಳಲ್ಲಿ ನೋಡುತ್ತೇವೆ. ನಮಗೆ ಗೊತ್ತಿದೆ, ಮೊದಲನೇ ವಚನ ಸ್ವಲ್ಪ ವಿವಾದಾತ್ಮಕವಾದಂತ ವಚನ. ಬೈಬಿಲು ಸತ್ಯವೇದದ ವ್ಯಾಖ್ಯಾನಕರ್ತರು, ಕಮೆಂಟೇಟರ್ಸ್ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳಿದೆ. ಆದ್ರೆ ವಾಸ್ತವ ಏನಂತಂದ್ರೆ, 1ನೇ ವಚನ ಬಹಳಷ್ಟು ಮಂದಿ, ಚಾರ್ಲ್ಸ್ ಸ್ಪರ್ಜನ್ ರವರು ಮೊದಲುಗೊಂಡು ತದನಂತರದ ಕಾಲದಲ್ಲೂ ಸಹ ಅನೇಕ ದೈವ ಭಕ್ತರು ಯೇಸು ಸ್ವಾಮಿಗೆ ಆರೋಪಿಸಿ ಆ ವಚನವನ್ನ ಹೇಳಿದ್ದಾರೆ. ಅದು ಒಂದು ರೀತಿಯಲ್ಲಿ ಅಲಿಗರಿಕಲ್ ಆಗಿ ಅದು ಸರಿಯಾಗಿ ಕಂಡು ಬರುತ್ತೆ. ಅದರ ವಾಸ್ತವವಾಗಿ ಆಳವಾಗಿ ಧ್ಯಾನ ಮಾಡುವಾಗ ಆ 1ನೇ ವಚನ ಸುಲಮಿತಿಯು ತನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದಾಳೆ. ದಯವಿಟ್ಟು ಮತ್ತೊಂದು ಸಾರಿ ಜಾಸನವರೇ ಆ 1ನೇ ವಚನ ಓದ್ರಿ. ನಾನು ಬಯಲಿನ ನೆಲಸಂಪಿಗೆ ತಗ್ಗಿನ ತಾವರೆ. ನಾನು ಬಯಲಿನ ನೆಲಸಂಪಿಗೆ. ಈಗ ಕನ್ನಡ ಭಾಷೆಯಲ್ಲಿ ನಮ್ಮ ದೇಶದಲ್ಲಿ ಇರುವಂತ ಹೂಗಳ ಬಗ್ಗೆ ಹೋಲಿಸಿ ಬರೆದಿದ್ದಾರೆ ತರ್ಜುಮೆಕಾರರು. ಇದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಬೈಬಲ್ ಸತ್ಯವೇದ ಬರೆದಂತ ಕಾಲ, ಆಗಿನ ಜನರ ಸಾಂಸ್ಕೃತಿಕ ಹಿನ್ನೆಲೆ, ಚಾರಿತ್ರಾತ್ಮಕವಾದ ಹಿನ್ನೆಲೆ, ಅವರ ಅಭ್ಯಾಸ ಹವ್ಯಾಸಗಳು, ಆಚಾರ ವಿಚಾರಗಳು, ಸಂಪ್ರದಾಯಗಳು ಇವೆಲ್ಲವೂ ನಮ್ಮ ದೇಶಕ್ಕೆ ಭಿನ್ನವಾಗಿರ್ತವೆ. ಅದರಿಂದ ದೇವರ ವಾಕ್ಯ ಇದು ಮಾತ್ರ ಅಲ್ಲ, ಯಾವುದೇ ಪುಸ್ತಕವನ್ನು ಓದಿದ್ರೂ ಸಹ ನಮಗೆ ಹೋಲಿಕೆ ಮಾತ್ರ ಇರುತ್ತೆ. ಆದ್ರೆ ಆ ಒರಿಜಿನಲ್, ಅದರ ಮೂಲ ಬೇರೆಯದಾಗಿರಬಹುದು. ಈಗ ಕನ್ನಡ ಭಾಷೆಯಲ್ಲಿ ಏನ್ ಹೇಳಿದ್ದಾರೆ, ಇದ್ಯಾವುದೋ ಹೊಸ ಟ್ರಾನ್ಸ್ಲೇಷನ್ ನನ್ನ ಹತ್ರ ಇದೆ, ಸಾರೋನಿನ ಗುಲಾಬಿ ಹೂವು ತಗ್ಗುಗಳ ತಾವರೆಯು ನಾನೇ ಅಂತ ಹೇಳೋ ರೀತಿಯಲ್ಲಿ ಇದೆ ನನ್ನ ಕೈಯಲ್ಲಿ. ಮುಳ್ಳುಗಳಲ್ಲಿ ತಾವರೆಯು ಹೇಗೋ ನನ್ನ ಪ್ರಿಯಳು ಕುಮಾರ್ತೆಗಳಲ್ಲಿ ಹಾಗೆ ಇದ್ದಾಳೆ. ಇಲ್ಲ, ಈ ಟ್ರಾನ್ಸ್ಲೇಷನ್ ನನಗೆ ಸರಿಯಾಗಲ್ಲ. ಒರಿಜಿನಲ್ ನಮ್ದು ಕನ್ನಡ ಬೈಬಲ್ ನಲ್ಲಿ ಇದೆಯಲ್ಲ ಸತ್ಯವೇದ, ಅದೇ ಕರೆಕ್ಟ್. ಏನ್ ಹೇಳ್ತಾರೆ, ಕರೆಕ್ಟ್ ಅಂದ್ರೆ ತಾವರೆ ಸುತ್ತಲೂ ಮುಳ್ಳುಗಳು ಇರೋಲ್ಲ. ಸೊ ಇಂಗ್ಲಿಷ್ ನಲ್ಲಿ ಹೇಗಿದೆ ಆ ಮಾತು ಅಂತಂದ್ರೆ, ಇಂಗ್ಲಿಷ್ ನಲ್ಲಿ ನೀವು ನೋಡಿದ್ರೆ ತುಂಬಾ ಆಸಕ್ತಿಕರವಾಗಿರ್ತದೆ. ಏನಂತಂದ್ರೆ, ಐ ಆಮ್ ದ ರೋಸ್ ಆಫ್ ಶಾರೋನ್ ಅಂಡ್ ದ ಲಿಲಿ ಆಫ್ ದ ವ್ಯಾಲಿ. ಐ ಆಮ್ ದ ರೋಸ್ ಆಫ್ ಶಾರೋನ್ ಅಂಡ್ ದ ಲಿಲಿ ಆಫ್ ದ ವ್ಯಾಲಿ ಅಂತ ಹೇಳ್ತಾಳೆ ಅಲ್ಲ.
ಆ ಇದು ಈಗ ಅಲ್ಲಿ ಹುಟ್ಟುತ್ತಾ ಇದ್ದಂತ ಹೂಗಳ ಬಗ್ಗೆ ಆಕೆ ವರ್ಣಿಸುತ್ತಾಳೆ, ತನ್ನನ್ನು ತಾನು ಹೋಲಿಸಿಕೊಂಡು ಹೇಳ್ತಾಳೆ. ನಾನು ಈ ಮೊದಲೇ ಹೇಳಿದ ಹಾಗೆ ಬಹಳಷ್ಟು ಮಂದಿ ಯೇಸು ಸ್ವಾಮಿಗೆ ಮೊದಲನೇ ವಚನವನ್ನ ಆರೋಪಿಸಿ ಹೇಳಿದ್ದಾರೆ. ಅದರ ಬಗ್ಗೆ ಹಾಡುಗಳು ಸಹ ಇದೆ. ನೀನು ಶಾರೋನ್, ರೋಸ್ ಆಫ್ ಶಾರೋನ್, ಯು ಆರ್ ದ ಲಿಲಿ ಆಫ್ ದ ವ್ಯಾಲೀಸ್ ಅಂತ ಹೇಳಿ ಹಾಡುಗಳು ಸಹ ಹಾಡ್ತಾ ಇದ್ದಾರೆ ಶತಮಾನಗಳಿಂದ. ಇರ್ಲಿ, ಅದೇನು ದೊಡ್ಡ ಪಾಪ ಅಲ್ಲ, ತಪ್ಪೇನಿಲ್ಲ. ಆದ್ರೆ ನಿಜವಾಗಿ ತನ್ನ ಬಗ್ಗೆ ತಾನು ಹೇಳ್ತಾಳೆ ಏನಂತ, ನಾನು ಬೈಲಿನ ಸಂಪಿಗೆ, ತಗ್ಗಿನ ತಾವರೆ. ಸಂಪಿಗೆ ಹೂ ನಮಗ್ ಗೊತ್ತು, ಕರ್ನಾಟಕದಲ್ಲಿ ಸಂಪಿಗೆ ಹೂ ಹೇಗಿರ್ತದೆ ಗೊತ್ತು. ಮತ್ತೆ ತಾವರೆ ಹೂ ಗೊತ್ತು, ಕೆರೆಗಳಲ್ಲಿ ಬೆಳೆಯುತ್ತದೆ, ಕೆಸರಿನಲ್ಲಿ ಬೆಳೆಯುತ್ತೆ ತಾವರೆ ಹೂವು. ಲೋಟಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಅದು ನೋಡ್ರಿ, ಯಾವ ಹೋಲಿಕೆ ಇಲ್ಲ ಇಲ್ಲಿ. ನಮಗೆ ಬೇಕಾಗಿರೋದು ಅದು ಯಾವ ಹೂವು, ಎಷ್ಟು ದಪ್ಪ ಇದೆ, ಯಾವ ಕಲರ್ ಇದೆ, ಇದೆಲ್ಲ ಬೇಕಾಗಿಲ್ಲ. ತನ್ನನ್ನ ತಾನು ಹೋಲಿಸಿಕೊಂಡು ಆಗಿನ ದಿನಗಳಲ್ಲಿ ಶಾರೋನ್ ಎಂಬ ಒಂದು ಸ್ಥಳದಲ್ಲಿ ಹೊಲದಲ್ಲಿ ಇರುವಂತ ಅನೇಕ ಕಾಡಿನ ಹೂಗಳ ಮಧ್ಯೆ, ಮುಳ್ಳುಗಳ ಮಧ್ಯೆ ಒಂದು ಚಂದವಾದ ಹೂವು, ಮುಳ್ಳುಗಳಿಲ್ಲದೇ ಇರುವಂತಹ ಹೂವು, ಅದರಲ್ಲೂ ಅಷ್ಟು ಆಕರ್ಷಕವಾಗಿಲ್ಲದೆ ಅಷ್ಟೊಂದು ಹೇಳಿಕೊಳ್ಳಬಹುದಾದಂತ ಸೌಂದರ್ಯ ಇರುವಂತ ಆಕರ್ಷಣೀಯವಾದ ಹೂ ಅಲ್ಲದೆ ಇದ್ರೂ ಸಹ ಶೂಲಮಿತಿಯ ಸಾಧಾರಣವಾದ ಒಂದು ಆರ್ಡಿನರಿ ಹೂವಿಗೆ ತನ್ನನ್ನು ಹೋಲಿಸಿಕೊಂಡು ಹೇಳ್ತಾಳೆ ತನ್ನ ಪ್ರಿಯನಿಗೆ. ಯಾಕಂದ್ರೆ ಇದಕ್ಕೆ ಮೊದಲು ನಾವು 1ನೇ ಅಧ್ಯಾಯದಲ್ಲಿ ಓದಿದ್ದೇವೆ, ಆತನು ನನ್ನನ್ನು ತನ್ನ ಅರಮನೆಗೆ ಅಂತಃಪುರಕ್ಕೆ ಕರ್ಕೊಂಡು ಹೋದ ಅಂತ ಹೇಳಿ ಹೇಳ್ತಾಳೆ. ಕೆಲವರು ಸೊಲೊಮೋನನ್ನು ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ. ಇರ್ಲಿ, ಅಲ್ಲಿಗೆ ಹೋದ್ಮೇಲೆ ಅವಳಿಗೆ ತನ್ನ ಬಗ್ಗೆ ಸರಿಯಾದ ಗ್ರಹಿಕೆ ಬರಲಿಲ್ಲ. ತನ್ನನ್ನ ತಾನು ಸ್ವಲ್ಪ ಕೀಳರಿಮೆಯಿಂದ ನಾನು ಯಾವ್ದಕ್ಕೂ ಕೆಲ್ಸಕ್ಕೆ ಬಾರದವಳು, ನಾನು ಕಪ್ಪಾಗಿದ್ದೇನೆ ಅಂತೆಲ್ಲ ಹೇಳಿದ್ರು. ಆದ್ರೆ ಅಲ್ಲಿಂದ ಹೊರ ಬಂದ ನಂತರ ಈಗ ಅವಳು ಮಾತಾಡ್ತಿರೋದು ಏನಂತಂದ್ರೆ ಸರಿಯಾಗಿ ತನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದಾಳೆ. ತಾನು ಯಾರ ನಡುವೆ ಇದ್ದೇನೆ, ತನ್ನ ಪರಿಸ್ಥಿತಿ ಏನು, ಇದೆಲ್ಲವನ್ನ ಒಂದು ಮಾತಿನಲ್ಲಿ ಹೇಳ್ತಾಳೆ. ಐ ಆಮ್ ದ ರೋಸ್ ಆಫ್ ಶಾರೋನ್ ಅಂಡ್ ದ ಲಿಲಿ ಆಫ್ ದ ವ್ಯಾಲಿ ಅಂತ ಹೇಳ್ತಾಳೆ. ಇದ್ರ ಬಗ್ಗೆ, ಶಾರೋನ್ ಬಗ್ಗೆ ನಾವು ಪೂರ್ವಕಾಲ ವೃತ್ತಾಂತದಲ್ಲಿ, ಯೆಶಾಯನ ಗ್ರಂಥದಲ್ಲಿ ಶಾರೋನ್ ಎಂಬ ಪ್ರದೇಶದ ವಿಶೇಷತೆಯನ್ನ ನಾವು ನೋಡುತ್ತೇವೆ. ಯಾಕಂದ್ರೆ ಆ ಪ್ಲೇಸ್ ಶಾರೋನ್ ಎನ್ನುವಂತ ಒಂದು ಫೀಲ್ಡ್, ಹೊಲ ಮೈದಾನದ ಪ್ರದೇಶ, ಅದು ತುಂಬಾ ಶ್ರೇಷ್ಠವಾಗಿ, ಇಟ್ ವಾಸ್ ಎ ಎಕ್ಸಲೆಂಟ್ ಪ್ಲೇಸ್. ಅಷ್ಟು ಮಾತ್ರವಲ್ಲ, ನಾವು ಪೂರ್ವಕಾಲ ವೃತ್ತಾಂತದಲ್ಲಿ ಓದ್ತೇವೆ. ನಾನು ನಂತರ ನಿಮಗೆ ವಾಕ್ಯ ಬೇಕಾದ್ರೆ ಹೇಳ್ತೇನೆ. ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುತ್ತೇವೆ, ದಾವೀದನ ಜಾನುವಾರುಗಳು ಅಂದ್ರೆ ದನಕರುಗಳು ಅಲ್ಲಿ ಮೇಯುತ್ತಾ ಇದ್ದುವಂತೆ. ಎಲ್ಲಿ? ಶಾರೋನ್ ನಲ್ಲಿ. ಅದರ ಅರ್ಥ ಏನು? ಶಾರೋನ್ ಎಂಬ ಪ್ರದೇಶದಲ್ಲಿ ಹಚ್ಚ ಹಸಿರು ಸಮೃದ್ಧಿಯಾಗಿತ್ತು. ಜಾನುವಾರುಗಳಿಗೆ, ದನಕರುಗಳಿಗೆ ಸಮೃದ್ಧಿಯಾದ ಆಹಾರ ಸಿಗ್ತಾ ಇತ್ತು, ಹುಲ್ಲುಗಾಡು. ಈಗ ಈ ರೀತಿಯಲ್ಲಿ ಆ ಪ್ರದೇಶಕ್ಕೆ ಬಹಳಷ್ಟು ಹಿನ್ನೆಲೆ ಇದೆ. ಅಂಥದ್ರಲ್ಲಿ ಆಕೆ ಹೇಳ್ತಾಳೆ, ನಾನು ತಗ್ಗಿನ ತಾವರೆ ಅಂತ ಹೇಳ್ತಾಳೆ ತನ್ನ ಬಗ್ಗೆ. ನಾನು ಬಯಲಿನ ನೆಲಸಂಪಿಗೆ. ಆಮೇಲೆ ನೀವ್ ಬೇಕಾದ್ರೆ ನೋಡೋದಾದ್ರೆ ನೋಡ್ರಿ, 1ನೇ ಪೂರ್ವಕಾಲ ವೃತ್ತಾಂತ 27-29 ಆ ಮಾತಿದೆ. ಏನು? ಎ ಪ್ಲೇಸ್ ವೇರ್ ಡೇವಿಡ್ಸ್ ಕ್ಯಾಟಲ್ಸ್ ವರ್ ಫೆಡ್. ಸೊ ಅದಿದೆ. ನಂತರ ಇಟ್ ಇಸ್ ಆಲ್ಸೋ ಮೆನ್ಷನ್ಡ್ ಆಸ್ ಎ ಪ್ಲೇಸ್ ಆಫ್ ಎಕ್ಸಲೆನ್ಸ್. ಒಂದು ಹಿರಿಮೆಯುಳ್ಳ ಪ್ರದೇಶ ಎಂಬುದು ಹೇಳಲ್ಪಟ್ಟಿದೆ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ 35ನೇ ಅಧ್ಯಾಯ 2ನೇ ವಚನ. ನಂತರ ಅಂಡ್ ಆಲ್ಸೋ ಆಸ್ ಎ ಪ್ಲೇಸ್ ಆಫ್ ಫ್ಲಾಕ್ಸ್, ಅಂದ್ರೆ ಕುರಿ ಮಂದೆಗಳು ಮೇಯುವಂತ ಒಂದು ಸ್ಥಳವಾಗಿ, ಪ್ರದೇಶವಾಗಿ ಇತ್ತು ಎಂಬುದಾಗಿ ಯೆಶಾಯನ ಗ್ರಂಥ 65ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. ಓಕೆ, ಹೀಗೆಲ್ಲ ತನ್ನ ಬಗ್ಗೆ ಹೇಳಿಕೊಂಡು ಅವಳು ಮಾತಾಡ್ತಾಳೆ. ಆಕ್ಚುಲಿ ಈ ಹಳೆ ಒಡಂಬಡಿಕೆ ಗ್ರೀಕ್ ಭಾಷೆಯಲ್ಲಿ ತರ್ಜುಮೆ ಮಾಡಿದಂತ ಸೆಪ್ಟಾಜೆಂಟ್ ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆಯ ಗ್ರೀಕ್ ತರ್ಜುಮೆಯನ್ನ ಸೆಪ್ಟಾಜೆಂಟ್ ಅಂತ ಹೇಳ್ತಾರೆ. ಅದರಲ್ಲಿ ಶಾರೋನ್ ಎಂಬ
ರೋಸ್ ಆಫ್ ಶಾರೋನ್ ಎನ್ನುವಂತ ಆ ಪದವನ್ನ ಅವರು ಗ್ರೀಕ್ ಭಾಷೆಗೆ ಹೇಗೆ ಮಾಡಿದ್ದಾರೆ ಅಂತಂದ್ರೆ, ಶಾರೋನ್ ವಾಸ್ ಎ ವೆರಿ ಫ್ರೂಟ್ಫುಲ್ ಪ್ಲೇಸ್ ಅಂಡ್ ಫ್ಲವರ್ ಆಫ್ ದಿ ಫೀಲ್ಡ್ ಅಂತ ಹೇಳಿ ಅಷ್ಟೇ. ನಿರ್ದಿಷ್ಟವಾಗಿ ಇಂಥ ಜಾತಿ ಹೂವು ಅಂತ ಅದರಲ್ಲಿ ಹೇಳಿಲ್ಲ ಸೆಪ್ಟೋಜೆಂಟ್ ನಲ್ಲಿ. ಏನಂತಂದ್ರೆ ಒಂದು ಬಗೆಯ ಒಂದು ಜಾತಿಯ ಹೂವು, ಅದರಲ್ಲೂ ಸಹ ಮೈದಾನದಲ್ಲಿ ಅಥವಾ ಹೊಲದಲ್ಲಿ ಬೆಳೆಯುವಂತ ಹೂವು. ಸೊ ಅದರ ಹಿನ್ನೆಲೆ, ಅದರ ಲಕ್ಷಣಗಳು ಏನೋ ನಮಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ. ಆದ್ರೆ ಸುಲಮಿತಿ ತನ್ನನ್ನ ಆ ಹೂವಿಗೆ ಹೋಲಿಸಿಕೊಂಡು ಹೇಳ್ತಾಳೆ. ನಮ್ಮ ಗ್ರಹಿಕೆಗೋಸ್ಕರ ತರ್ಜುಮೆ ಮಾಡಿದಂತ ತರ್ಜುಮೆಕಾರರು ಹೇಗೆ ಮಾಡಿದ್ದಾರೆ, ನಾನು ಬಯಲಿನ ಸಂಪೆ, ಬಯಲು ಅಂತಂದ್ರೆ ಮೈದಾನ, ಹೊಲ, ಇವೆಲ್ಲ ಮಾತುಗಳು ಬರ್ತವೆ. ಬಯಲಿನ ನೆಲಸಂಪಿಗೆ ತಗ್ಗಿನ ತಾವರೆ ಎಂಬುದಾಗಿ ಹೇಳ್ಕೊಳ್ತಾಳೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಅವಳು ತನ್ನ ಬಗ್ಗೆ ಹೇಳ್ಕೊಳ್ತಾಳೆ. ನಂತರ ಅದಕ್ಕೆ ಬದಲಾಗಿ ಪ್ರತ್ಯುತ್ತರವಾಗಿ 2ನೇ ವಚನದಲ್ಲಿ ತನ್ನ ಪ್ರಿಯಕರನು ಮಾತಾಡ್ತಾನೆ. ಈ ಮೊದಲನೇ ವಚನ ಬಹಳಷ್ಟು ಮಂದಿ ಹೇಳಿದ ಹಾಗೆ ಯೇಸು ಸ್ವಾಮಿಗೆ ಹೋಲಿಸಿ ಹೇಳಿದ್ದಾರೆ. ಅದು ನಿಜವಾಗಿಯೂ ಯೇಸು ಸ್ವಾಮಿಗಿಂತಲೂ ಶೂಲಮಿತಿಗೆ ಅದು ಹೋಲಿಕೆ ಸರಿಯಾಗಿರುತ್ತೆ ಅನ್ನೋದು ಬಹಳಷ್ಟು ಮಂದಿಯ ಅಭಿಪ್ರಾಯ. ಏನೇ ಆದ್ರೂ ಯೇಸು ಸ್ವಾಮಿಗೆ ಅದು ಹೋಲಿಸಿದ್ರು ದೊಡ್ಡ ನಷ್ಟ ಏನು ಇಲ್ಲ. ಯಾಕಂತಂದ್ರೆ ಬಗೆಯ ಅಲಿಗರಿಕಲ್ ಎಕ್ಸ್ಪ್ಲನೇಷನ್, ಇಂಟರ್ಪ್ರಿಟೇಷನ್ ಆ ವಾಕ್ಯದ ಬಗ್ಗೆ ಇದೆ. ಆದ್ರೆ ಗೊಡವೆಗೆ ನಾವು ಹೋಗೋದು ಬೇಡ. ಸರಳವಾದ ರೀತಿಯಲ್ಲಿ ನಾವು ಕಲಿಯೋಣ. ಈಗ ದಯವಿಟ್ಟು 2ನೇ ವಚನವನ್ನು ಓದೋಣ. ಆತನು ಏನು ಪ್ರತಿಕ್ರಿಯಿಸ್ತಾನೆ ನೋಡ್ರಿ. ಆಸ್ ಎ ರೆಸ್ಪಾನ್ಸ್ ಟು ಹಿಸ್ ಲವರ್, ವಾಟ್ ಹಿ ಸೇಸ್. ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು. ನೋಡಿದ್ರ ಈಗ ಆಕೆ ಹೇಳಿದ ಮಾತಿಗೆ, ತನ್ನ ಬಗ್ಗೆ ಆಕೆ ಹೇಳಿಕೊಂಡಂತ ಮಾತಿಗೆ ಬದಲಾಗಿ ಪ್ರತ್ಯುತ್ತರವಾಗಿ ಆತನು ಇನ್ನಷ್ಟು ವಿವರವಾಗಿ ತಾನು ತನ್ನ ಪ್ರಿಯಳನ್ನ ನೋಡುವಾಗ ಯಾವ ರೀತಿಯಲ್ಲಿ ನೋಡ್ತಾನೆ ಅನ್ನೋದನ್ನ ಹೇಳ್ತಾನೆ. ವೆರಿ ಬ್ಯೂಟಿಫುಲ್, ವೆರಿ ಇಂಟ್ರೆಸ್ಟಿಂಗ್. ಏನ್ ಹೇಳ್ತಾನೆ ಮತ್ತೊಂದ್ಸಾರಿ ಹೇಗಿದೆ ಕನ್ನಡದಲ್ಲಿ ಹೋದ್ರೆ? ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು. ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು. ಗಮನಿಸಿದ್ರಾ? ಈಗ ಈ ಒಂದು ಮಾತು ಅಡಿಷನಲ್ ಆಗಿ ಯೂಸ್ ಮಾಡ್ತಾನೆ. ಯಾರು? ಬಿಲವರ್ಡ್ ಅಂದ್ರೆ ತನ್ನ ಪ್ರಿಯಕರನು, ಅಂದ್ರೆ ಈಕೆಯ ಶೂಲಮಿತಿಯ ಪ್ರಿಯಕರನು ಅಂದ್ರೆ ಯೇಸು ಸ್ವಾಮಿ. ಏನ್ ಹೇಳ್ತಾನೆ? ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು. ಅದು ಕತೆ. ಸ್ತ್ರೀಯರಲ್ಲಿ ಬಹು ಶ್ರೇಷ್ಠಳು. ಮುಳ್ಳುಗಳ ನಡುವೆ ಇರುವಂತ ಹೂವಿನಂತೆ ನನ್ನ ಪ್ರಿಯಳು ತುಂಬಾ ಶ್ರೇಷ್ಠ. ಅವ್ನು ನೋಡ್ರಿ ಏನ್ ಹೇಳ್ತಾನೆ. ಆಕೆ ತನ್ನ ಬಗ್ಗೆ ತಾನು ಸೆಲ್ಫ್ ಡಿಸ್ಕ್ರಿಪ್ಷನ್ ಹೇಳ್ಕೊಳ್ತಾಳೆ. ಈ ಹರ್ಡ್ ಹರ್ ಕಾನ್ಫಿಡೆಂಟ್ ಸೆಲ್ಫ್ ಡಿಸ್ಕ್ರಿಪ್ಷನ್. ತನ್ನ ಬಗ್ಗೆ ತುಂಬಾ ನಂಬಿಕೆಯಿಂದ ಹೇಳ್ತಾಳೆ. ನಾನು ಇಷ್ಟೇ, ನಾನೇನು ಹೇಳ್ಕೊಳ್ಬಹುದಾದಂತ ದೊಡ್ಡ ಅಂದ ಚಂದದ ಹೂವಲ್ಲ, ನಾನು ಸಾಧಾರಣವಾದ ಹೂವು, ಮೈದಾನದಲ್ಲಿ ಬೆಳೆಯುವಂತ ಹೂವು, ದೊಡ್ಡದಾಗಿ ಎಲ್ಲರೂ ಪರಿಗಣಿಸುವಂತದ್ದಲ್ಲ ನಾನು, ಏನು ಆ ರೀತಿ ತನ್ನ ಬಗ್ಗೆ ಹೇಳ್ಕೊಳ್ತಾಳೆ. ಅದಕ್ಕೆ ಬದಲಾಗಿ ಆತನು ಈ ಹರ್ಡ್ ಹರ್ ಕಾನ್ಫಿಡೆಂಟ್, ಈ ರೆಸ್ಪಾನ್ಸ್ ವಿತ್ ಅಫರ್ಮೇಶನ್. ಈ ಹ್ಯಾಡ್ ನೋ ಡೌಟ್ ಅಬೌಟ್ ಹರ್ ಬ್ಯೂಟಿ. ತನ್ನ ಅಂದದ ಬಗ್ಗೆ ಆಕೆಗೆ ಸ್ವಲ್ಪ ಡೌಟ್ ಇತ್ತು. ಹಾಗಾಗಿ ದೊಡ್ಡದಾಗಿ ತನಗಿರುವ ಲಕ್ಷಣಗಳ ಬಗ್ಗೆ ಹೊಗಳಿಕೊಳ್ಳಲಿಲ್ಲ, ಸಾಧಾರಣವಾಗಿ ಹೇಳ್ಕೊಳ್ತಾಳೆ ಅಷ್ಟೇ. ಆದ್ರೆ ತಾನ್ ಮಾತ್ರ ಅದ್ಭುತವಾಗಿ ಹೇಳ್ತಾನೆ. ಏನಂತ ಹೇಳ್ತಾನೆ? ಇಲ್ಲ, ನೀನು ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು. ಸಣ್ಣ ಸ್ಟೇಟ್ಮೆಂಟ್, ಆದ್ರೆ ಅದ್ಭುತವಾದ ಸ್ಟೇಟ್ಮೆಂಟ್. ಯಾವಾಗ ಒಬ್ಬ ವಿಶ್ವಾಸಿ, ಒಂದು ಸಭೆ, ಒಬ್ಬ ದೇವರ ಮಗನು ಮಗಳು ತನ್ನ ಇತಿಮಿತಿಯನ್ನ ಅರಿತುಕೊಂಡು ತುಂಬಾ ತಗ್ಗಿಸುವಿಕೆಯಿಂದ, ದೀನತೆಯಿಂದ ನಮ್ಮನ್ನು ನಾವು ಎಕ್ಸ್ಟ್ರಾರ್ಡಿನರಿ ಅಲ್ಲ, ನಾವು ಸಾಧಾರಣವಾದಂಥವರು ಎಂಬ ಏನ್ ಹೇಳೋದು, ಆ ಲಿಮಿಟೇಷನ್ ನಲ್ಲಿ ನಾವಿರುವಾಗ, ಏನ್ರಿ
ಹ್ಮ್ ಆ ರೀತಿ ನಮ್ಮ ಬಗ್ಗೆ ನಾವು ತಿಳ್ಕೊಂಡು ಅದನ್ನೇ ದೇವರ ಮುಂದೆಯೂ ಸಹ ಯಥಾರ್ಥವಾಗಿ ಒಪ್ಪಿಕೊಳ್ಳುವಾಗ ದೀನತೆಯಿಂದ, ನಮ್ರತೆಯಿಂದ, ತಗ್ಗಿಸುವಿಕೆಯಿಂದ, ಆವಾಗ ನಮ್ಮ ಕರ್ತನು, ನಮ್ಮ ಸ್ವಾಮಿ ಮೆಚ್ಚುತ್ತಾನೆ ಅಂತಂದ ನಮಗೆ ಗೊತ್ತಿದೆ. ಸ್ವಾಮಿಗೆ ಗರ್ವ, ಡಾಂಬಿಕವಾದಂಥದ್ದು, ಆಡಂಬರ, ಅತಿಶಯ, ಹೊಗಳಿಕೆ, ಮತ್ತೆ ಆಡಂಬರವಾದ ವೈಭವೋಪೇತವಾದ ಜೀವನ ದೇವರ ಮಕ್ಕಳಾದಂಥವ್ರು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ನಮಗೆ ಗೊತ್ತಿದೆ. ಅದು ದೇವರಿಗೆ ಇಷ್ಟವಿಲ್ಲ ಎಂಬುದು ಸಹ ನಮಗೆ ಗೊತ್ತಿದೆ. ಅದಕ್ಕಾಗಿ ಈಕೆ ತನ್ನ ಪರಿಮಿತಿಯನ್ನ ಅರಿತು ತುಂಬಾ ಕಾನ್ಫಿಡೆಂಟ್ ಆಗಿ, ನಾನಿಷ್ಟೇ ರೀ, ದಿಸ್ ಇಸ್ ಮೈ ಲಿಮಿಟೇಷನ್, ದಿಸ್ ಇಸ್ ವಾಟ್ ಐ ಆಮ್, ಓಕೆ ಅಂತ ತನ್ನ ಬಗ್ಗೆ ಹೇಳ್ಕೊಂಡಾಗ ಆತನು ಆಕೆಯ ಬಗ್ಗೆ ಹೇಳುವಂತ ಮಾತು, ಅದ್ಭುತವಾದ ಮಾತು ಏನಂತಂದ್ರೆ, ಇಲ್ಲಮ್ಮ, ನೀನು ಈ ಮುಳ್ಳುಗಳ ಮಧ್ಯದಲ್ಲಿ ಹೇಗೆ ಒಂದು ಹೂ ಇರುತ್ತೋ ಆ ರೀತಿಯಲ್ಲಿ ಸ್ತ್ರೀಯರಲ್ಲಿ ನನ್ನ ಪ್ರಿಯಳು ಶ್ರೇಷ್ಠಳಾದಂಥವಳು ಅಂತ ಹೇಳ. ಇದೆಲ್ಲ ಓಕೆ, ಇದೆಲ್ಲ ಅವರು ಪ್ರಣಯದ ಮಾತುಗಳು ಕಾವ್ಯ ರೂಪದಲ್ಲಿ ಹೇಳ್ಕೊಳ್ತಾರೆ. ಈಗ ಅಪ್ಲಿಕೇಶನ್ ಪಾರ್ಟ್ ಬರುವಾಗ ನಾವಿಲ್ಲಿ ಶೂಲಮಿತಿಯ ಸ್ಥಾನದಲ್ಲಿ ಇದ್ದೇವೆ ಅಲ್ವೇ? ಮತ್ತೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ನಮ್ಮ ಪ್ರಿಯನು ಹೌದು, ಆತ ನಮ್ಮ ಆತ್ಮ ರಕ್ಷಕನು ನಿಜ, ಆತನು ನಮ್ಮ ಮದುವೆ ಆಗಲಿಕ್ಕಿರುವಂತ ಬ್ರೈಡ್ ಗ್ರೂಮ್ ಅಲ್ವೇ, ಮೊದಲಿಂಗನು, ನಾವು ಮೊದಲ ಗೀತಿ. ಇದೆಲ್ಲದರ ಅಡಿಯಲ್ಲಿ ನಾವು ನೋಡುವಾಗ ಏನ್ ಗೊತ್ತಾಗುತ್ತೆ, ನಮ್ಮ ಬಗ್ಗೆ ನಾವು ಏನ್ ಹೇಳ್ಕೊಳ್ತೇವೆ, ದೇವರ ಮುಂದೆ ಆಗ್ಲಿ ಜನರ ಮುಂದೆ ಆಗ್ಲಿ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ನಮ್ಮ ಬಗ್ಗೆ ನಾವು ಏನ್ ಅರ್ಥ ಮಾಡ್ಕೊಂಡಿದ್ವಿ, ಡು ವಿ ನೋ ಅವರ್ ಲಿಮಿಟ್ಸ್? ಆ ರೀತಿ ನಾವಿರುವಾಗ ದೇವರು, ಅದ್ರ ಕರ್ತನು ನಮ್ಮ ಬಗ್ಗೆ ಹೇಳುವಂತ ಮಾತು ನಮಗೆ ಒಂದು ಐ ಓಪನ್ ತರ ಇರುತ್ತೆ, ನಮ್ ಕಣ್ಣು ತೆರೆಸೋ ತರ ಇರುತ್ತೆ. ಕೆಲವು ಸಾರಿ ನಾವೇನ್ ಅನ್ಕೊಳ್ತೇವೆ ಗೊತ್ತಾ, ಬಹಳಷ್ಟು ಮಂದಿ ದೇವರ ಮಕ್ಕಳು, ದೇವರ ಸಭೆಯಲ್ಲಿ ಇರುವಂತವರು, ಸೇವಕರು ಸಹ, ಇಲ್ಲ ಬಿಡಪ್ಪ, ದೇವರಿಗೆ ನನ್ನ ಬಗ್ಗೆ ಗೊತ್ತಾಗಲ್ಲ, ಆತ ನನ್ನನ್ನು ಅರ್ಥ ಮಾಡ್ಕೊಡಲ್ಲ, ನನ್ನ ಕಷ್ಟಗಳು ಯಾರಿಗೆ ಹೇಳ್ಕೋಬೇಕು, ನನ್ನ ಭಕ್ತಿ ಇಷ್ಟಿದೆ, ಆದ್ರೆ ನನ್ನ ಭಕ್ತಿಗೆ, ನನ್ನ ಕಷ್ಟಕ್ಕೆ, ನಾನು ಪಟ್ಟ ಸೇವೆಯಲ್ಲಿ ಪಟ್ಟ ಕಷ್ಟಕ್ಕೆ ತಕ್ಕ ರೀತಿಯಲ್ಲಿ ನನಗೆ ಪ್ರತಿಫಲ ಸಿಗಲಿಲ್ಲ ಎನ್ನುವಂತ ಎಲ್ಲೋ ಒಂದು ಕೊರತೆ ಒಂದು ಕಡೆ ಮನಸ್ಸಿನಲ್ಲಿ ಇರುತ್ತೆ. ಅದು ಹೊರಗಡೆ ತೋರ್ಸಲ್ಲ. ಶೂಲಮಿತಿ ಹಾಗಲ್ಲ, ಯಥಾರ್ಥವಾಗಿ ತನ್ನ ಬಗ್ಗೆ ಯಾವತ್ತೂ ಸಹ ತನ್ನನ್ನ ಕೀಳರಿಮೆ ಅಂತ ಹೇಳಕ್ ಬರಲ್ಲ, ಅದೇ ತನ್ನ ಬಗ್ಗೆ ಯಾವಾಗ್ಲೂ ತಗ್ಗಿಸ್ಕೊಂಡು ತನ್ನ ಪರಿಮಿತಿಯನ್ನ ತಿಳ್ಕೊಂಡು ಮಾತಾಡ್ತಾಳೆ. ಜನರ ಮುಂದೆ ದೊಡ್ಡದಾಗಿ ಡಾಂಬಿಕತನ ತೋರ್ಸಲ್ಲ, ಹೊಗಳಿಕೊಳ್ಳೋದಿಲ್ಲ. ತನ್ನ ಬಗ್ಗೆ ಯಾವಾಗ ಹಂಗೆ ಹೇಳ್ಕೊಳ್ತಾಳೆ, ಆತನ ಹೇಳ್ತಾನೆ, ನನಗ್ ಗೊತ್ತಿದೆ ನೀನು ತುಂಬಾ ಅಂದಗಾತಿ, ನಿನ್ನ ಅಂದ ನಾನು ಮೆಚ್ಚುತ್ತೇನೆ, ನೀನಂದ್ರೆ ನನಗಿಷ್ಟ ಏನ್ರಿ ಅಂತ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, she was also among those who didn't appreciate her beauty. ಇದಕ್ಕೆ ಮೊದಲು ತನ್ನ ಬಗ್ಗೆ ಹೇಳ್ಕೊಂಡಂತ ಮೊದಲನೇ ವಚನದಲ್ಲಿ ತನ್ನ ಸುತ್ತಲಿರುವಂತ ಇತರರು ತನ್ನನ್ನ ದೊಡ್ಡದಾಗಿ ರೆಕಗ್ನೈಸ್ ಮಾಡಿಲ್ಲ, ತನಗೆ ದೊಡ್ಡದಾಗಿ ಬೆಲೆ ಇಲ್ಲ ಎಂಬ ಅಭಿಪ್ರಾಯವನ್ನ ತೋರಿಸ್ತಾಳೆ. ಆದ್ರೆ ಈತನ ಹೇಳ್ತಾನೆ, ನಿಜ ನಿಜ ನಿಜ, ನಿನಗೆ ಯಾರು ದೊಡ್ಡದಾಗಿ ಬೆಲೆ ಕೊಡಲ್ಲ, ನಿನ್ನ ಬೆಲೆಯನ್ನು ಯಾರು ಗುರುತಿಸೋದಿಲ್ಲ, ಅದು ನನಗೆ ಗೊತ್ತಿದೆ ಅಂತ ಹೇಳ್ತಾನೆ. ನೀನು ನನಗೆ ಶ್ರೇಷ್ಠಳು, ಸ್ತ್ರೀಯರಲ್ಲೆಲ್ಲಾ ಶ್ರೇಷ್ಠಳು. ಯಾಕೆ? ನೀನು ಮುಳ್ಳುಗಳ ಮಧ್ಯೆ ಇರುವಂತ ಒಂದು ಹೂವಿನ ತರ, ಅವರೆಂತ ಅಲ್ಲಿ ಹೇಳಲ್ಪಟ್ಟಿದೆ, ಇರ್ಲಿ ಯಾವುದೇ ಹೂ ಆಗಲಿ, ಆ ಹೂವು ಅಂದ್ರೆ ನೀನ್ ಎಲ್ಲಿದ್ದೀಯಮ್ಮ ಶೂಲಮಿತಿ, ನನ್ನ ಪ್ರಿಯಳೇ, ಮೈ ಡಿಯರ್, ಮೈ ಲವ್, ಯು ಆರ್ ಅಮಾಂಗ್ ಥಾರ್ನ್ಸ್. ನೀನು ಮುಳ್ಳುಗಳ ನಡುವೆ ಇದ್ದಿ ಎಂಬುದು ನನಗೆ ಗೊತ್ತಿದೆ. ಆದ್ರಿಂದ ನನ್ನ ದೃಷ್ಟಿಯಲ್ಲಿ ನೀನು ನನಗೆ ಶ್ರೇಷ್ಠಳಾದ. ಇಲ್ಲಿ ನಮ್ಮ ಚಿತ್ರವೇ ಕಂಡು ಬರುತ್ತೆ. ಏನಂತಂದ್ರೆ, ನಮ್ಮ ಕರ್ತನು ನಮ್ಮ ಅಂದವನ್ನ ಮೆಚ್ಚಬೇಕು. ನಮ್ಮನ್ನ ಮೆಚ್ಕೊಳ್ಬೇಕಾಗಿರೋದು ಕ್ರಿಸ್ತನ್, ಲೋಕದ ಜನ ಅಲ್ಲ. ಲೋಕದ ಜನ ಮೆಚ್ತಾರೆ ಏನ್ರಿ?
ದೇವರ ಮಗನನ್ನ, ಮಗಳನ್ನ, ವಿಶ್ವಾಸಗಳನ್ನ, ಸಭೆಯನ್ನ, ಕ್ರೈಸ್ತರನ್ನ ಲೋಕವು ಮೆಚ್ಚುತ್ತಾ, ಬೆಲೆ ಕೊಡುತ್ತಾ, ದೊಡ್ಡದಾಗಿ ಗೌರವಿಸುತ್ತಾ? ಇಲ್ಲ. ಯಾವಾಗಲೂ ಮುಳ್ಳುಗಳ ನಡುವೆ ಇದ್ದ ಹಾಗೆ ಸಭೆ ಇರ್ತಾ ಇದೆ. ದೇವರ ಮಕ್ಕಳ ಜೀವನ ಹೋರಾಟ. ಈ ಕಡೆ ಸರಿಯಂಗಿಲ್ಲ, ಆ ಕಡೆ ಸರಿಯಂಗಿಲ್ಲ. ಯಾವ ಕಡೆ ಸರಿದ್ರು ಏನೋ ಒಂದು ಕಿರುಕುಳ. ಮುಳ್ಳುಗಳ ತರ, ಥಾರ್ನ್ಸ್, ಲೈಕ್ ಅ ಥಾರ್ನ್. ವಿ ಡೋಂಟ್ ಹ್ಯಾವ್ ಅಕ್ಸೆಪ್ಟೆನ್ಸ್ ಅಂಡ್ ಅಪ್ರಿಸಿಯೇಷನ್ ಇನ್ ದ ವರ್ಲ್ಡ್. ಡೋಂಟ್ ಎಕ್ಸ್ಪೆಕ್ಟ್ ದಟ್. And also, the Lord knows that we don't get any appreciation, any admiration from the world, from the people who are around you. How many times we are disappointed? ಎಷ್ಟು ಸಾರಿ ನಮ್ಮ ಸ್ವಂತದವರೇ, ನಮ್ಮ ಕುಟುಂಬದವರೇ, ನಮ್ಮ ಒಡ ಹುಟ್ಟಿದವರೇ, ನಮ್ಮ ಸಹ ವಿಶ್ವಾಸಿಗಳು, ಕೊನೆಗೆ ನಮ್ಮ ಪಾಸ್ಟರ್ ಸಹ ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲೇ ನಮ್ಮನ್ನು ಮೆಚ್ಕೊಳ್ಳಲ್ಲ. ಏನ್ರಿ ಇಷ್ಟೆಲ್ಲ ಕಷ್ಟಪಟ್ರು, ಏನ್ ಮೆಚ್ಕೊಳ್ಳಲ್ಲ ಅಂತ ಹೇಳಿ ಕೆಲವು ಸಾರಿ ಗುಂಡ್ಗುಡ್ತಾ ಇರ್ತೀವಿ. ಆದ್ರೆ ನಮ್ಮ ಪ್ರಿಯನು ನಮ್ಮ ಬಗ್ಗೆ ಎಂತ ಸ್ಟೇಟ್ಮೆಂಟ್ ಮಾಡ್ತಾನೆ ಅನ್ನೋದು ಮುಖ್ಯ. ಜನರು ನಮ್ಮ ಬಗ್ಗೆ ಏನು ಹೇಳ್ತಾರೆ, ದಟ್ಸ್ ನಾಟ್ ಇಂಪಾರ್ಟೆಂಟ್. ಬಿಕಾಸ್ ಯೇಸು ಸ್ವಾಮಿ ಹೇಳಿದ್ರು, ಲೋಕವು ನನ್ನನ್ನು ದ್ವೇಷಿಸ್ತು, ನಿಮ್ಮನ್ನು ದ್ವೇಷಿಸುತ್ತೆ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದ ವರ್ಲ್ಡ್. ಇಫ್ ಅಟ್ ಆಲ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಪರ್ಸಿಕ್ಯೂಷನ್ ಫ್ರಮ್ ದ ವರ್ಲ್ಡ್, ನಾಟ್ ಮೋರ್ ದೆನ್ ದಟ್ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಈಕೆ ತನ್ನ ಬಗ್ಗೆ ಹೇಳ್ಕೊಂಡಾಗ ತಾನು ತನ್ನ ಬಗ್ಗೆ ಹೇಳಿಕೊಂಡದಕ್ಕಿಂತಲೂ ಹೆಚ್ಚಾಗಿ ತನ್ನ ಪ್ರಿಯನು ತನ್ನ ಬಗ್ಗೆ ತಿಳ್ಕೊಂಡಿದ್ದಾನೆ ಎನ್ನುವಂತ ಸತ್ಯ ಆಕೆಗೆ ಗೊತ್ತಾಯ್ತು. ಶಿ ವಾಸ್ ಸೋ ಹ್ಯಾಪಿ. ಯಾಕೆ ಗೊತ್ತಾ? ಈ ಹ್ಯಾಡ್ ನೋ ಡೌಟ್ ಅಬೌಟ್ ಹರ್ ಬ್ಯೂಟಿ. ತನ್ನ ಅಂದದ ಬಗ್ಗೆ ಆಕೆ ಹೇಳ್ಕೊಂಡಿದ್ದು ಸ್ವಲ್ಪ, ಆದ್ರೆ ಈತನು ತನ್ನ ಪ್ರಿಯನು ಬಂದು, ಸ್ವಾಮಿ ಬಂದು ನಮ್ಮ ಅಂದ, ನಮ್ಮ ಆತ್ಮಿಕ ಅಂದ, ಸೌಂದರ್ಯದ ಬಗ್ಗೆ ಮೆಚ್ಚುಗೆಯಿಂದ ಮಾತಾಡ್ತಾನೆ. ನನಗೆ ಗೊತ್ತು, ನೀನು ಮುಳ್ಳುಗಳ ಮಧ್ಯೆಯಿರುವಂತ ತಾವರೆ ಹಾಗೆ ಇದೆಯಾ. ಸ್ತ್ರೀಯರಲ್ಲಿ, ನಿನ್ನ ಸುತ್ತಲಿರುವಂತ ಆ ಯೆರೂಶಲೇಮಿನ ಕುಮಾರ್ತೆಯರಾಗಿರ್ಬೋದು, ಉಳಿದ ಸ್ತ್ರೀಯರಾಗಿರ್ಬೋದು, ಅವರೆಲ್ಲರಿಗಿಂತಲೂ ಯು ಆರ್ ಎಕ್ಸಲೆಂಟ್. ಯು ಆರ್ ಮೋರ್ ಪ್ರೆಷಸ್ ದೆನ್ ಎನಿ ಅದರ್ ಗರ್ಲ್ಸ್. ಇನ್ ಮೈ ವ್ಯೂ, ನನ್ನ ದೃಷ್ಟಿಯಲ್ಲಿ ಉಳಿದ ಹೆಣ್ಮಕ್ಕಳೆಲ್ಲ ಮುಳ್ಳುಗಳ ತರ ಅಂತ ಹೇಳ್ತಾನೆ. ಇಂಟ್ರೆಸ್ಟಿಂಗ್ ಅಲ್ಲ? ಬಹುಶಃ ಏನ್ ಹೇಳೋದು, ಒಂದು ಈ ಸೌಂದರ್ಯದ ಪೋಟಿ ಇರುತ್ತಲ್ಲ, ಅದರಲ್ಲಿ ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಅಂತೆಲ್ಲ ಬರುತ್ತೆ. ಆ ತರದವರೆಲ್ಲ ಅಕ್ಕಪಕ್ಕದಲ್ಲಿ ಇದ್ದಿರಬಹುದು, ಶುಲಮಿತಿಯ ಅಕ್ಕಪಕ್ಕದಲ್ಲಿ. ಆದ್ರೆ ಅವರೆಲ್ಲರೂ ತನ್ನ ಪ್ರಿಯಕರನ ದೃಷ್ಟಿಯಲ್ಲಿ, ತನ್ನ ಬಿಲವಡಿನ ದೃಷ್ಟಿಯಲ್ಲಿ ಹೆಂಗ್ ಕಾಣಿಸ್ತಿದ್ದಾರಂತೆ ಆತನ ಹೇಳ್ತಾನೆ, ದೇ ಆರ್ ಲೈಕ್ ಥಾರ್ನ್ಸ್. ವೆನ್ ಐ ಸಿ ದೆಮ್ ದೇ ಲುಕ್ ಲೈಕ್ ಥಾರ್ನ್ಸ್. ಅವರು ನನ್ನ ದೃಷ್ಟಿಯಲ್ಲಿ ಮುಳ್ಳುಗಳ ತರ ಇದ್ದಾರೆ. ನೀನು ಮಾತ್ರ ಆ ಮುಳ್ಳುಗಳ ಮಧ್ಯದಲ್ಲಿ ನಡುವೆ ಇರುವಂತ ತಾವರೆ ತರ ಸೊಗಸಾಗಿ, ಅಂದವಾಗಿ, ತುಂಬಾ ಆಕರ್ಷಣೀಯವಾಗಿ ಕಾಣಿಸ್ತಾ ಇದೆಯಾ ಡಿಯರ್ ಅಂತ ಹೇಳ್ತಾರೆ. ನಾವು ಕಮಿಂಗ್ ಟು ಅವರ್ ಲೈಫ್, what kind of statement Jesus makes about you and me when he appreciates us? See, ಲೋಕದಲ್ಲಿ ನೋಡಿದ್ರೆ ಈಗಿನ ಕ್ರಿಶ್ಚಿಯಾನಿಟಿಯಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ, ನಿಮ್ಮಲ್ಲಿ ಬಹಳ ಮಂದಿಗೆ ಅನುಭವ ಇರಬಹುದು, ಜನರ ಮೆಚ್ಚುಗೆಗಾಗಿ ತವಕ ಪಡ್ತಾ ಇರ್ತಾರೆ. ಜನರು ನನಗೆ ರೆಸ್ಪೆಕ್ಟ್ ಮಾಡಿಲ್ಲ, ಮರ್ಯಾದೆ ಕೊಡ್ಲಿಲ್ಲ, ಚೇರ್ ಕೊಡ್ಲಿಲ್ಲ, ಘನ ಅಂತ ಹೇಳಲಿಲ್ಲ, ರೆವರೆಂಡ್ ಅಂತ ಹೇಳಿಲ್ಲ, ಇನ್ನೊಂದು ಹೇಳಿಲ್ಲ, ಮತ್ತೊಂದು ಮಾಡಿಲ್ಲ, ಇದೆಲ್ಲ ಹೇಳ್ತಾರಲ್ಲ. ರಕ್ಷಣೆ ಹೊಂದಿ 4 ದಿವಸ ಆಗಿದ ತಕ್ಷಣ ಸಾಕು, ದೇ ಥಿಂಕ್, ಸಮ್ ಬಿಲೀವರ್ಸ್ ಥಿಂಕ್ ವಿ ಆರ್ ಸಮಥಿಂಗ್, ಸಮ್ ಪೀಪಲ್ ಥಿಂಕ್ ವಿ ಕಮ್ ಫ್ರಮ್ ದಟ್ ಬ್ಯಾಕ್ ಗ್ರೌಂಡ್, ವಿ ಕಮ್ ಫ್ರಮ್ ದಿಸ್ ಬ್ಯಾಕ್ ಗ್ರೌಂಡ್. ಸಾಕ್ಷಿ ಹೇಳುವಾಗ್ಲೂ ನೇರವಾಗಿ ಸ್ವಾಮಿಯ ಕರುಣೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ, ಪಾಪ ಕ್ಷಮಾಪಣೆ ಸಿಕ್ಕಿದೆ, ದೇವರ ಮಕ್ಕಳಾಗಿದ್ದೇವೆ, ನಾವು ಅಯೋಗ್ಯರಾಗಿದ್ವು ಅಂತ ಹೇಳ್ಕೊಳ್ಳಲ್ಲ. ನಾವು ವಿ ಕಮ್ ಫ್ರಮ್ ಬ್ರಾಹ್ಮಣ ಫ್ಯಾಮಿಲಿ, ವಿ ಕಮ್ ಫ್ರಮ್ ಹೈ ಕಾಸ್ಟ್ ಫ್ಯಾಮಿಲಿ, ಇದೆಲ್ಲ ಹೇಳ್ಕೊಳ್ತೇವೆ. Do you think that those things need Jesus wants to hear such things? He looks at everyone as sinners, the wretched ಅಷ್ಟೇ. ಶೂಲಮಿತ್ ಅದಕ್ಕಾಗಿ ತನ್ನ ಇತಿಮತಿಯನ್ನು ಅರಿತು ವ್ಯಾಲಿ ಅಂತ ಹೇಳುವಾಗ ಅಂದ್ರೆ ಆ ವ್ಯಾಲಿ ಬೆಳಗ್ಗೆ ಇದ್ರೆ ರಾತ್ರಿವರೆಗೂ ವಿಶ್ವಾಸ ಜೀವನ ಅನ್ನೋದು ಆ ತರ.
ಮತ್ತು ನಮ್ಮ ಸ್ವಾಮಿ ಸಹ ನಮ್ಮ ಬಗ್ಗೆ ಹೇಳುವಾಗ, ಇಲ್ಲ ಇಲ್ಲ ನಿನ್ನನ್ನು ತುಂಬಾ ನಾನು ನಂಬಿಟ್ಟು ಯಾವ ಕಷ್ಟ ಇರಲ್ಲ, ಬ್ಲೆಸ್ಸಿಂಗ್ ಆಫ್ಟರ್ ಬ್ಲೆಸ್ಸಿಂಗ್ ಐ ವಿಲ್ ಗಿವ್, ಡೋಂಟ್ ವರಿ, ಯು ವಿಲ್ ನಾಟ್ ದ ಲೈಫ್ ಅಂತ ಹೇಳ್ತಾ ಇಲ್ಲ. ಐ ನೋ ಐ ನೋ ಐ ನೋ ಮೈ ಡಿ, ಯು ಆರ್ ಲಿವಿಂಗ್ ಬಟ್ ಡೂ ಯು ನೋ ಒನ್ ಥಿಂಗ್, ಯು ಆರ್ ಸೋ ಬ್ಯೂಟಿಫುಲ್ ಇನ್ ಮೈ ಸೈಟ್. ನನ್ನ ದೃಷ್ಟಿಯಲ್ಲಿ ನೀನು ತುಂಬಾ ಅಂದಗಾರ. ಯಾಕಂದ್ರೆ ಉಳಿದ ಹೆಣ್ಣು ಮಕ್ಕಳು ಎಷ್ಟೇ ಅಂದವಾಗಿದ್ರು ನಿನ್ನ ಅಂದದ ಮುಂದೆ, ನನ್ನ ಕಣ್ಣಿಗೆ ಕಾಣಿಸುವ ನಿನ್ನ ಅಂದದ ಮುಂದೆ ಅವರೆಲ್ಲರೂ ಸಹ ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಪ್ರಶ್ನೆ ಏನಂತಂದ್ರೆ, ಸ್ವಾಮಿ ನಮ್ಮ ನೋಡುವಾಗ ಆತನ ಮೆಚ್ಚುಗೆಯ ಮಾತು ನಮ್ಮ ಬಗ್ಗೆ ಹೇಳ್ತಾನ, ಅಥವಾ ನೋ ಐ ರಿಯಲಿ ಫೀಲ್ ಸಾರಿ ಅಬೌಟ್ ದಿಸ್ ಬ್ರದರ್ ದಿಸ್ ಸಿಸ್ಟರ್ ಅಂತ ಹೇಳ್ತಾನೆ. ಕೆಲವು ಜನ ಹೊರಗಿನ ತೋರಿಕೆ ಅಂದಕ್ಕಾಗಿ ಹಾತೊರಿತಾ ಇರ್ತಾರೆ, ಎದ್ದು ಬಿದ್ದು ಅಲಂಕರಿಸಿಕೊಳ್ಳುತ್ತಾರೆ. ಇರ್ಲಿ, ನಾವು ಮಾಡೆಸ್ಟಿ ಆಗಿರೋದು ತಪ್ಪೇನಲ್ಲ, ಆದ್ರೆ ಅದಕ್ಕೆ ಆದ್ಯತೆ ಕೊಟ್ಟು ಇರ್ತಾರೆ. ಜನರ ದೃಷ್ಟಿಯಲ್ಲಿ ಬೆಳಬೇಕು, ಜನರು ನಮ್ಮನ್ನ ಗುರುತಿಸ್ಬೇಕು, ಜನರು ನಮ್ಮನ್ನ ಹೊಗಳಬೇಕು, ಜನರು ನಮ್ಮನ್ನ ಮೆಚ್ಚಬೇಕು ಎಂಬುದಾಗಿ ತಮ್ಮ ಬಗ್ಗೆ ಇಷ್ಟೆಲ್ಲಾ ಉದ್ದ ಹೇಳ್ತಾರೆ. ಕೆಲವರು ಒಂದ್ ದಿವಸ ನಾನು ಒಂದು ಮಾಸ್ಟರ್ಸ್ ಮೀಟಿಂಗ್ ಹೋದಾಗ ಒಬ್ಬರು ಪಾಸ್ಟರ್ ಬಂದು ನಾನು ಕೇಳಿಲ್ಲ ಮಾಡಿ ವಿಸಿಟಿಂಗ್ ಕಾರ್ಡ್ ಕೊಟ್ಟು, ವಿಸಿಟಿಂಗ್ ಕಾರ್ಡ್ ಕೊಟ್ರೆ ವಿಸಿಟಿಂಗ್ ಕಾರ್ಡ್ ತೆಗೆದು ನೋಡಿದ್ರೆ ಅವ್ರ ಹೆಸರು ಒಂದು ಲೈನ್ ಅಲ್ಲಿ ಇದೆ, 4 ಲೈನ್ ನಲ್ಲಿ ಅವರ ಡಿಗ್ರಿಗಳಿದೆ. ಇಡೀ ವಿಸಿಟಿಂಗ್ ಕಾರ್ಡ್ ತುಂಬಾ. ನಾನು ಅತಿಶಯೋಕ್ತಿಯಾಗಿ ಹೇಳ್ತಾ ಇಲ್ಲ, ಅಂದ್ರೆ ಅದೆಲ್ಲ ಪ್ರಿಂಟ್ ಮಾಡಿದ್ರೆ ಒಂದ್ ವೇಳೆ ಇರಬಹುದು, ಅಷ್ಟು ಡಿಗ್ರಿ ಮಾಡಿರ್ಬಹುದೇನೋ, ನನಗೆ ಗೊತ್ತಿಲ್ಲ. ಆದ್ರೆ he wanted people to know how great he is, what are the degrees he possess. ಓಕೆ, ಆತನ ಯಾರು ಅಲ್ಲಿ ಹಚ್ಕೊಳ್ಳಿಲ್ಲ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಈ ವಾಸ್ ಏನು ಅದು ಯಾರು ಗೊತ್ತಾ ಇಲ್ಲ. ಹಾಗೆ ಆದಾಗ ಊಟದ ಸಮಯದಲ್ಲಿ ಬಂದು ಕೊಡ್ತಾರೆ. ಅಂದ್ರೆ ನಮ್ಮ ಕ್ರೈಸ್ತ ಸಮಾಜದಲ್ಲಿ, ದೇವರ ಮಕ್ಕಳ ಮಧ್ಯದಲ್ಲಿ, ಸಭೆಗಳಲ್ಲಿ ಏನ್ ನಡೀತಾ ಇದೆ, ಇಡೀ ಪ್ರಪಂಚ ತಮ್ಮ ಬಗ್ಗೆ ತಾವು ಹೇಳಿಕೊಳ್ಳುವುದಕ್ಕೆ ಒಂದು ರೆಕಗ್ನಿಷನ್ಗೋಸ್ಕರ ಹಾತೊರೆಯುತ್ತಿರುವಂತ ಒಂದು ಚಿತ್ರಣ ಈಗಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ನಮಗ್ ಕಂಡು ಬರ್ತದೆ. ನಾನು ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ, ಬೆನಿಹಿನ್ ಅವರು ಕನ್ಫೆಸ್ ಮಾಡುವುದನ್ನ, ನಾನು ಸುಳ್ಳಾಗಿ ಪ್ರವಾದನೆ ಮಾಡಿದೆ ಅಂತ ಹೇಳಿದ್ರು. ಐ ವಾಸ್ ವೆರಿ ಹ್ಯಾಪಿ. ಅಟ್ ಲೀಸ್ಟ್ he was so sincere and genuine in admitting his mistakes in the past, what he did. Of course ಅವ್ರು ದೇವ್ರ ಸೇವಕರೇ, ನಾನು ನಂಬ್ತೇನೆ, ಅವ್ರು ದೇವ್ರ ಸೇವಕರನ್ನು ಮಾತ್ರಕ್ಕೆ ತಪ್ಪು ಮಾಡೋದಿಲ್ವೇ? ಮಾಡ್ತಾರೆ. ಆದ್ರೆ ಮಾಡಿದ ತಪ್ಪನ್ನು ದಾವಿದನಂತೆ ಒಪ್ಪಿಕೊಳ್ಳೋದು ಅದು ಶ್ರೇಷ್ಠವಾದ ಗುಣ. ಅದರಿಂದ ಪ್ರಿಯರೇ, ಇಲ್ಲಿ ನಾನು ಏನು ಹೇಳಕ್ ಬಯಸ್ತಿದ್ದೀನಂದ್ರೆ, ಆಕೆ ತನ್ನ ಬಗ್ಗೆ ಹೇಳಿಕೊಂಡದಕ್ಕಿಂತಲೂ ತನ್ನ ಪ್ರಿಯತಮನು ಆಕೆಯ ಬಗ್ಗೆ ತುಂಬಾ ಚಂದವಾಗಿ ಆಕೆಯ ಅಂದವನ್ನ ಹೊಗಳ್ತಾನೆ. ನೀನು ಸ್ತ್ರೀಯರಲ್ಲಿ ಶ್ರೇಷ್ಠಳು, ತಾವರೆ ಮುಳ್ಳುಗಿಡಗಳ ಮಧ್ಯೆ ಇರುವಂತ ತಾವರೆ ತರ ಇದೆಯಾ? ಅಷ್ಟೇ ಅಲ್ಲ, ನಿನ್ನನ್ನ ಮೆಚ್ಚದೇ ಇರುವಂತ ಜನರ ಮಧ್ಯದಲ್ಲಿ ಇದೆಯಾ? ಆದ್ರೆ ನನ್ನ ದೃಷ್ಟಿಗೆ ಮಾತ್ರ ನಿನ್ನ ಅಂದಕ್ಕೆ ಸಮಾನವಾದ ಅಂದ ಯಾರಿಗೂ ಇಲ್ಲ ಅಂತ ಹೇಳ. ನೋಡ್ರಿ, ಅದು ಬೇಕಾ? ಮತ್ತೆ ಏನ್ ಬೇಕು? ಜನರಿಂದ ನಮಗೆ ಮೆಚ್ಚುಗೆ ಬೇಕಾ? ಮತ್ತೆ ಅಂದ್ರೆ ಅದ ದೃಷ್ಟಿಯಲ್ಲಿ ಏನಂದ್ರೆ, ನೀನೇ ಪ್ರಿಯಳೆ ನನ್ನ ನಿಜವಾದ ಹೂ, ಯು ಆರ್ ಮೈ ರಿಯಲ್ ಅಂಡ್ ಬ್ಯೂಟಿಫುಲ್ ಫ್ಲವರ್. ನಿಜ ಯೇಸು ಸ್ವಾಮಿ ಈ ಲೋಕವನ್ನು, ಲೋಕದಲ್ಲಿ ಇರುವ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು, ಅಂದ, ಚಂದ, ಆಸ್ತಿ, ಐಶ್ವರ್ಯ, ಪದವಿ, ಹೆಸರು, ಇದೆಲ್ಲ ಗಣ್ಯರಂಥವರನ್ನ ಆತನು ಎಣಿಕೆ ಮಾಡೋದಿಲ್ಲ. He won't consider such people unless they come to him, unless they believe him. Then only a person can become a precious person in the sight of God. ಇದು ಬೈಬಲ್ ಹೇಳುವಂತ ಸತ್ಯ. ದೇವರ ಮಕ್ಕಳಾದ ನಾವು ಸಭೆಯಾಗಿ ನಾವು ಕರ್ತನನ್ನ ಮೆಚ್ಚಿಸುವವರಾಗಿರ್ಬೇಕು. ಸಭೆ ಯಾವತ್ತೂ ನೆನೆಸಬಾರ್ದು ನನ್ನ ಬಗ್ಗೆ ಕ್ರಿಸ್ತನಿಗೆ, ನನ್ನ ಪ್ರಿಯನಿಗೆ ಗೊತ್ತಿಲ್ಲ ಎಂಬುದಾಗಿ ನೆನೆಸಬಾರ್ದು. ನಮಗೆ ಗೊತ್ತಿರುವುದಕ್ಕಿಂತಲೂ, ಸಭೆಗೆ ತನ್ನ ಬಗ್ಗೆ ಗೊತ್ತಿರುವುದಕ್ಕಿಂತಲೂ, ಸಭೆಯ ನಾಯಕನು, ಯಜಮಾನನು, ಶಿರಸ್ಸಾಗಿರುವ ಕ್ರಿಸ್ತನಿಗೆ ಸಭೆಯ ಎಲ್ಲ ಒಳ ಹೊರಗಿನ ಸ್ಥಿತಿಗಳೆಲ್ಲವೂ ಸಹ ಆತನಿಗೆ ಗೊತ್ತು. ಆದ್ರೆ ಅದಕ್ಕಾಗಿ ಆತನು ಒಂದು ಗಿಫ್ಟ್ ಕೊಡ್ತಾನೆ ಆಕೆಗೆ. ಏನ್ ಕೊಡ್ತಾನೆ? ಈ ಮಾತುಗಳಿಂದ, ನೀನು ತಾವರೆ, ಮುಳ್ಳು ಗಿಡಗಳ ಮಧ್ಯದಲ್ಲಿ ಇರುವಂತ ತಾವರೆ,
ಕೆಲವು ತರ್ಜುಮೆಗಳಲ್ಲಿ, ಕೆಲವು ಭಾಷೆಯ ತರ್ಜುಮೆಗಳಲ್ಲಿ ಬೇರೆ ಬೇರೆ ಅರ್ಥ ಕೊಡುವ ಮಾತುಗಳನ್ನು ಬರೆದಿದ್ದಾರೆ. ಏನ್ರಿ, ಇಂಗ್ಲಿಷ್ ನಲ್ಲಿ ಥಾರ್ನ್ಸ್ ಅಂತ ಹೇಳ್ತಾನೆ, ಅಂದ್ರೆ ಮುಳ್ಳುಗಳ ಮಧ್ಯದಲ್ಲಿ ಇರುವಂತ ತಾವರೆ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಲೋಕದಲ್ಲಿ ಆಕೆಗೆ ಬರುವಂತ ಅವಮಾನ ನಿಂದನೆಗಳಿಂದ ನೊಂದು ಕುಗ್ಗಿ ಹೋಗಿರುವಂತ ಅವಳನ್ನ ಎಷ್ಟು ಸಾಂತ್ವನ ಪಡಿಸಿ ಹುರಿದುಂಬಿಸಿ ಮೆಚ್ಚಿಕೊಂಡು ಆಕೆಗೆ ಒಂದು ಬೂಸ್ಟಿಂಗ್ ಕೊಡ್ತಾನೆ. ಇವತ್ತು ನಮಗೂ ಸಹ ಹಾಗೆ ತನ್ನ ವಾಕ್ಯದ ಮೂಲಕ, ತನ್ನ ಮೆಚ್ಚುಗೆಯ ಮಾತುಗಳ ಮೂಲಕ ಸ್ವಾಮಿ ನಮಗೆ, ನಮ್ಮ ವಿಶ್ವಾಸಕ್ಕೆ ಬೂಸ್ಟ್ ಕೊಡ್ತಾನೆ. ಬೂಸ್ಟಿಂಗ್. ಹಿ ವಿಲ್ ಬೂಸ್ಟ್ ಅವರ್ ಫೇತ್ ಬೈ ಅಪ್ರಿಶಿಯೇಟಿಂಗ್ ಅವರ್ ಗುಡ್ ಕ್ವಾಲಿಟೀಸ್ ವಿಚ್ ಪ್ಲೀಸಸ್ ಹಿಮ್. ಆತನಿಗೆ ಮೆಚ್ಚುಗೆ ಆಗುವಂತ ಲಕ್ಷಣಗಳು ನಮ್ಮಲ್ಲಿ ಸಣ್ಣದು ಕಂಡು ಬಂದ್ರು ಸಹ ತಕ್ಷಣ ನಮ್ಮನ್ನ ಮೆಚ್ಚಿಕೊಳ್ತಾನೆ. ಏನ್ರಿ, ಅದು ಆತನ ದೊಡ್ಡಸ್ತಿಕೆ, ಆತನ ದೊಡ್ಡ ಗುಣ. ಕರ್ತನ ವಿಶಾಲವಾದ ಹೃದಯಕ್ಕೆ, ಪ್ರೀತಿಯ ಹೃದಯಕ್ಕೆ ಸಂಕೇತ. ಹಾಗಾಗಿ ಆಕೆಗೆ ಒಂದು ಗಿಫ್ಟ್ ಕೊಡ್ತಾನೆ ತನ್ನ ಮಾತುಗಳ ಮೂಲಕ. ಹರ್ ಬಿಲವಡ್ ಗೇವ್ ಹರ್ ಎ ಪ್ರೆಷಸ್ ಗಿಫ್ಟ್ ಆಫ್ ಫೀಲಿಂಗ್ ಪ್ರಿಫರ್ಡ್. ಆಕೆಗೆ ಅನಿಸ್ತು ಅವಾಗ, ಓಹೋ, ನಿಜವಾಗ್ಲೂ ಹೆಣ್ಮಕ್ಳಿಗೆ ಏನಂತಂದ್ರೆ, ನಮಗ್ ಗೊತ್ತಿದೆ ಹೆಣ್ಮಕ್ಳ ದೃಷ್ಟಿಯಲ್ಲಿ ತನಗಿಂತ ಅಂದವಾದಂತವಳು ಯಾವಳಾದ್ರೂ ಇದ್ರೆ ಪಕ್ಕದಲ್ಲಿ ತನ್ನ ಗಂಡನು ಸಹ ಆಕೆಗೆ ನೋಡ್ಬಾರ್ದು ಅಂತ ಹೇಳಿ ಇಷ್ಟಪಡ್ತಾಳೆ. ಏನ್ರಿ ಆ ಕಡೆ ಅಷ್ಟೊತ್ತು ನೋಡ್ತಿದ್ದೀರಾ ಅಂತ ಹೇಳ್ತಾಳೆ. ಇದು ಪ್ರತಿದಿನ ಇದ್ರ ಬಗ್ಗೆ ಒಂದು ಪುಸ್ತಕ ಬೇಕಾದ್ರೆ ಬರೋ ಅಷ್ಟು ಸರಂಜಾಮ ಅನ್ನಿಸ್ತಿದೆ. ಯಾಕಂದ್ರೆ ನಾವು ಇದನ್ನು ನೋಡ್ತಾ ಇರ್ತೇವೆ. ಅದು ದೇವರ ಸೇವೆಗಳು ಅಷ್ಟೇ ಹುಚ್ಚುಚ್ಚಾಗಿ ಮಂಗನ ತರ ಮಾತಾಡಿ ಕೆಲವರು ಹೆಂಡತಿ ಇರುವಾಗ್ಲೇ ಮತ್ತೆ ಪಕ್ಕದ ನೋಟ ನೋಡಿ ಬಿದ್ದೋಗಿರೋ ಎಷ್ಟೋ ಜನ ಇದ್ದಾರೆ. ಇದೆಲ್ಲ ನಡೀತಾ ಇದೆ, ಸಹಜ, ಅದು ಸಹಜ. ಏನ್ರಿ, ಅದು ನಾವ್ ಈ ಕೋರಿಕೆಗಳನ್ನ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಇನ್ಸ್ಟಿಂಕ್ಟ್ಸ್ ಅನ್ನ ಹತೋಟಿಯಲ್ಲಿ ಇಟ್ಕೊಳ್ಳದೆ ಇದ್ರೆ ಈ ಲಗಾಮ್ ಇಲ್ಲದೆ ಇರುವಂತ ಕುದುರೆಗಳ ತರ ಅವು ಓಡ್ತವೆ. ಅದ್ ನಮಗ್ ಗೊತ್ತಿದೆ. ದೇವರ ಸೇವಕರೇ, ನಿಮ್ಮ ರಾಜ್ಯದಲ್ಲಿ ಹೇಗಿದೋ ಗೊತ್ತಿಲ್ಲ, ನಮ್ಮ ರಾಜ್ಯದಲ್ಲಿ ಇಂಥವೆಲ್ಲ ಕೇಸ್ಗಳು ಸಿಕ್ಕಾಪಟ್ಟೆ ಇದೆ. ಮತ್ತೆ ಕರ್ನಾಟಕಕ್ಕೂ ಈ ರೋಗ ಹರಡ್ತಾ ಇದೆಯೋ ಏನೋ ಗೊತ್ತಿಲ್ಲ. ಆಗಾಗ ಅಲ್ಲಲ್ಲಿ ಸಣ್ಣ ಸಣ್ಣ ವಾರ್ತೆಗಳು ನನಗೆ ಕೇಳಿಸ್ತಾ ಇರುತ್ತೆ ಸೇವಕರ ಬಗ್ಗೆ. ಇವತ್ತೆಲ್ಲ ಮೀಡಿಯಾ ಬಂದ್ಬಿಟ್ಟಿದೆ, ಸಾಮಾಜಿಕ ಜಾಲತಾಣ. ನೀನೇನೇ ಮಾಡಿದ್ರು ಅದಕ್ಕೆ ಬಣ್ಣ ಹಚ್ಚಿ ಹೇಳ್ತಾರೆ, ಹುಷಾರಾಗಿರ್ಬೇಕು ಮಗ, ಹುಷಾರಾಗಿರ್ಬೇಕಪ್ಪ. ನಾನು ಹಸಿಯಾಗಿ ಹೇಳ್ತಾ ಇದ್ದೀನಿ. ನಾನು ಪಾಲಿಶ್ ಭಾಷೆ ಮಾತಾಡಲ್ಲ, ಕನ್ನಡ ನನಗೆ ಬರಲ್ಲ ಅಂತ ಹೇಳ್ಬೇಡ್ರಿ. ನಿಮಗಿಂತ ಈ ಏನ್ ಹೇಳ್ತಾರೆ ಮಿಷನ್ ಕಾಂಪೌಂಡ್ ಲ್ಯಾಂಗ್ವೇಜ್ ನಿಮಗಿಂತ ಚೆನ್ನಾಗಿ ಮಾತಾಡಬಾರ್ದು. ತುಂಬಾ ಗಂಭೀರವಾಗಿ, ತುಂಬಾ ಸ್ಟೇಜ್ ನಲ್ಲಿ ಕಥಲೆ ಪಾಸ್ಟರ್ ಜಾಯ್ಕೆ ಪಟ್ಟರು ಗೊತ್ತು. ಅವೆಲ್ಲ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಕಡ್ಡಿ ಮುರಿದಂಗೆ ಮಾತಾಡೋರು ಬೇಕು ಇವತ್ತು, ಇದ್ದ ಹಾಗೆ ಹೇಳೋರು. ಯಾಕಂದ್ರೆ ಅದನ್ನು ದೇವರು ಮೆಚ್ತಾನೆ, ಯಥಾರ್ಥವಾದ ಹೃದಯವನ್ನ ದೇವರು ಮೆಚ್ತಾನೆ. ಅದರಿಂದ ಈ ಸ್ವಾಮಿನ ಹೇಗೆ ನೋಡ್ತಾನೆ ನೋಡ್ರಿ. ಎಷ್ಟು ಮಂದಿ ಅಂದವಾದ ಹೆಣ್ಣು ಮಕ್ಕಳು ಇದ್ರು ಆತನಿಗೆ ಅವರು ಆಕರ್ಷಿತರಾಗಲಿಲ್ಲ. ತನ್ನ ಪ್ರಿಯಳು ತನ್ನ ಬಗ್ಗೆ ಅಪರಿಮಿತವಾದ ಪ್ರೀತಿಯನ್ನು ಅಳವಡಿಸಿಕೊಂಡಿರುವಂತ, ತನಗಾಗಿ ಹಾತೊರೆಯುವಂತ, ತನ್ನನ್ನೇ ತನು ಮನಗಳಲ್ಲಿ ಅಳವಡಿಸಿಕೊಂಡಿರುವಂತವಳನ್ನ ಆತನು ಯಾವ ರೀತಿಯಲ್ಲಿ ಗಿಫ್ಟ್ ಕೊಡ್ತಾನೆ. ನಾನು ಈಗಾಗ್ಲೇ ಹೇಳಿದೆ, ಹಿ ಜಸ್ಟ್ ಎಂಕರೇಜಸ್ ಸರ್. ಹೇಗೆ ಎಂಕರೇಜ್ ಮಾಡ್ತಾನೆ? ಹಿ ಅಡ್ಮೈರ್ಸ್ ಅವರ್ ಬ್ಯೂಟಿ and he gives her a precious gift of feeling preferred. ಈ ಮಾತುಗಳು ಹೇಳಿದಾಗ, ಹಬ್ಬ, ನನ್ನ ಪ್ರಿಯನ ದೃಷ್ಟಿಯಲ್ಲಿ ನಾನು ಇಷ್ಟರ ಮಟ್ಟಿಗಿದ್ದೇನೆ, ನನಗೆ ಆದ್ಯತೆ ಕೊಡ್ತಾನ. ತೆಲುಗು ಸಿನಿಮಾ ಹಾಡು ಒಂದು ಹೆಸರು ಇದೆ. ಸಿನಿಮಾದಲ್ಲಿ ಒಂದು ಸಿನಿಮಾ ಹೆಸರು, ಸಿನಿಮಾ ಪಿಕ್ಚರ್ ಬಹಳ ಹಳೆಯದು. ಅದು ನನ್ನ ಗಂಡನು ನನಗೆ ಸ್ವಂತ. ತೆಲುಗಿನಲ್ಲಿ, ನಾನು ಕನ್ನಡಕ್ಕೆ ತರ್ಜುಮೆ ಮಾಡಿ ಹೇಳಿದೆ. ಅದು ಸಿನಿಮಾ ಹೆಸರು. ಕನ್ನಡದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ಹೆಣ್ಮಕ್ಳು ಎಷ್ಟು ಪೊಸೆಸಿವ್ ಆಗಿರ್ತಾರೆ ಅಂತಂದ್ರೆ, ಮುಖ್ಯವಾಗಿ ಹೆಂಡತಿಯರು ತುಂಬಾ ಪೊಸೆಸಿವ್ ಆಗಿರ್ತಾರೆ. ಬಹಳ ಜಾಣರಾಗಿರ್ಬೇಕು ಗಂಡಂದಿರೆ, ಬ್ರದರ್ಸ್, ಮಾಸ್ಟರ್ಸ್, ಬಹಳ ಹುಷಾರಾಗಿರ್ಬೇಕು. ಅದಕ್ಕೆ ಈ ಅಕ್ಕಪಕ್ಕದ ನೋಟಗಳನ್ನ ಬಿಟ್ಬಿಡ್ಬೇಕು, ಗೊತ್ತಾಯ್ತಾ? ಯಾಕಂದ್ರೆ ಅವಳಿಗೆ ಎಲ್ಲಾ ರೀತಿಯಲ್ಲಿ ಹಕ್ಕಿದೆ. ಏನಂತ, ನೀನು ನನ್ನ ಗಂಡನು ನನಗೆ ಸ್ವಂತ, ಮತ್ತಿನ್ನೇನು ಅಕ್ಕಪಕ್ಕದವ್ರಿಗೆಲ್ಲ ಸ್ವಂತವಾಗಿರ್ತಾನೆ? ಇಲ್ಲ. ಯಾಕಂದ್ರೆ ಒಂದು ಸಭೆಗೆ ಕ್ರಿಸ್ತನ್ ಒಬ್ಬನೇ ಗಂಡನು, ಹಾಗೆ ಒಬ್ಬ ಸ್ತ್ರೀಗೆ ಒಬ್ಬನೇ ಪುರುಷನು, ಒಬ್ಬ ಹೆಂಡತಿಗೆ ಒಬ್ಬನೇ ಗಂಡನು, ಗಂಡನಿಗೆ ಒಬ್ಬಳೇ ಹೆಂಡತಿ. ಇದು ದೇವರ ಸೂತ್ರ, ದೇವರ ನಿಯಮ. ಇದಕ್ಕೆ ತಪ್ಪಿದ್ದು ಎಲ್ಲ ಕೆಡುಕಿನಿಂದ ಬಂದಂಥದ್ದು. ನಿನ್ನನ್ನ ಅಧಪಾತಾಳಕ್ಕೆ
ತುಳಿಯುವಂಥದ್ದು. ಬಹಳ ಜಾಗರೂಕವಾಗಿ ಇರಬೇಕು ಗಂಡಂದಿರೇ, ನೆನಪಿಟ್ಕೊಳ್ರಿ. ಹಾಗಾಗಿ ಆಕೆಗೆ ಒಂದು ಆಶ್ವಾಸನೆ ಕೊಡ್ತಾನೆ, ಒಂದು ಧೈರ್ಯ ಕೊಡ್ತಾನೆ. ಏನಂತ? ಯು ಆರ್ ಇನ್ ಮೈ ಥಾಟ್ಸ್. ಮತ್ತೆ ಅವಳಿಗೆ ಹೇಗನ್ಸಿರ್ಬೇಕು? ತುಂಬಾ ಸೆಕ್ಯೂರ್ ಆಗಿರೋ ಏನು ಸಿಕ್ಕಿಲ್ಲ. ಏನ್ ಹೇಳ್ತಾರೆ? ನಾನು ನನ್ನ ಪ್ರಿಯತಮನ ದೃಷ್ಟಿಯಲ್ಲಿ ಅಷ್ಟರ ಮಟ್ಟಿಗೆ ಮುಖ್ಯವಾಗಿದ್ದೀನ, ನನಗೆ ಆದ್ಯತೆಯನ್ನ ಕೊಡ್ತಾನ. ಆರಿಸಿಕೊಳ್ಳುವಿಕೆ ಚಾಯ್ಸ್ ಎಂದು ಬರುವಾಗ ನನ್ನ ಪ್ರಿಯನು ನನ್ನ ಈಗಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ಈ ಜನರೇಷನ್ ನೆನ್ಪಿಟ್ಕೊಳ್ಳಿ. ನೀವು ಸಭೆಗಳಲ್ಲಿ ಬರೋ ಸಂದರ್ಭ ಬಂದಿದೆ ನಾ ಹೇಳ್ತಾ ಇದ್ದೆ. ಹೆಣ್ಮಕ್ಳು ನಮ್ಮ ಸಭೆಗಳಲ್ಲಿ ದೇವರ ಮಕ್ಕಳಾಗಿರೋರು ಬಹುಶಃ ಇದರಲ್ಲಿ ಹೆಚ್ಚು ಇಲ್ಲದೆ ಇರಬಹುದು. ಆದ್ರೆ ಹೊರಗಡೆ ಪ್ರಪಂಚ ಹೇಗಿದೆ ಇವತ್ತು? ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಸ್ಟಾರ್ಟ್ ಹೈಸ್ಕೂಲ್ ನಲ್ಲೇ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವು ವರ್ಷಗಳು ಹೋದ್ರೆ ಪ್ರೈಮರಿ ಸ್ಕೂಲ್ ಇಂದ ಸ್ಟಾರ್ಟ್ ಆಗುತ್ತೆ. ಏನು ಬಾಯ್ ಫ್ರೆಂಡ್? ನಮಗ್ ಗೊತ್ತು, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳು ಸಹ, ಹೂ ಇಸ್ ಯುವರ್ ಬಾಯ್ ಫ್ರೆಂಡ್? ಯಾ, ಐ ಡೋಂಟ್ ಹ್ಯಾವ್ ಬಾಯ್ ಫ್ರೆಂಡ್. ನೋ, ಐ ಹ್ಯಾವ್ ಬಾಯ್ ಫ್ರೆಂಡ್. ಯು ಡೋಂಟ್ ಹ್ಯಾವ್ ಬಾಯ್ ಫ್ರೆಂಡ್ ಅಂತ ಹೇಳಿದ್ರೆ ತುಂಬಾ ಫೀಲಿಂಗ್ ಆಗ್ತಾ ಇದ್ದಾರೆ ಈಗ. ಆ ತರ ಜನರೇಷನ್ ಇದು, ಆಲ್ಫಾ ಜನರೇಷನ್ ಸ್ಟಾರ್ಟ್ ಆಗಿದೆ ಈಗ, ಗೊತ್ತಿದೆಯಲ್ಲ. ಹಾಗಾಗಿ ಇನ್ನು ಸ್ವಲ್ಪ ಕಾಲೇಜ್ಗೆ ಹೋದ್ರಂತೂ ಇನ್ನು ಹೇಳೋದೇ ಬೇಡ. ಯಾರಿಗಾದ್ರೂ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಅವನು ಪಾಪಿ ಅಂತ ದೃಷ್ಟಿ, ಲೋಕದ ದೃಷ್ಟಿ. ಓಕೆ, ಹಾಳಾಗಿ ಹೋಗ್ಲಿ, ಅದು ಹೋಗಿ ಮರ್ತು ಬಿಡೋಣ ಅಂತಂದ್ರೆ ಎಷ್ಟು ದಿವಸ? 3 ತಿಂಗಳು 6 ತಿಂಗಳಿಗೆ, ಆಮೇಲೆ ಬ್ರೇಕಪ್. ಅದೊಂದಿದೆ. ನಿಮ್ಗೇನು ಗೊತ್ತಿಲ್ಲ ಅಂತ ನನಗೇನು ಅನ್ಸಲ್ಲ. ನಿಮ್ಮೆಲ್ರಿಗೂ ನನಗಿಂತ ಜಾಸ್ತಿನೇ ಇದರಲ್ಲಿ 1-2 ತರಗತಿ ಜಾಸ್ತಿನೇ ಓದಿದ್ದೀರಾ ನೀವು. ಅಮಾಯಕರ ತರ ಕಾಣಿಸ್ತೀರ, ನನಗೆ ಗೊತ್ತು. ನಾವೆಲ್ಲ ಮುದುಕರು, ನಮ್ ಕೈಲಿ ಈಗ ಮಾಡ್ಬೇಕಂದ್ರೆ ಏನು ಮಾಡಕ್ ಆಗಲ್ಲ. ಅರ್ಥ ಆಯ್ತೇನ? ದೇವರಿಗೆ ಸ್ತೋತ್ರ. ಸಭೆಗಳಲ್ಲಿ ಇಂಥವ್ರೆ ಬರೋದು. ಭಾನುವಾರ ಕೂಟಗಳಲ್ಲಿ, ಸುವಾರ್ತೆ ಕೂಟಗಳಲ್ಲಿ, ಉಜ್ಜೀವನ ಕೂಟಗಳಲ್ಲಿ, ಉಪವಾಸ ಪ್ರಾರ್ಥನೆಗಳಲ್ಲಿ ಉಪವಾಸವೇ. ಇಲ್ಲಿ ಯಾವಾಗ್ಲೂ 24 ಅವರ್ಸ್ ಉಪವಾಸ ಪ್ರಾರ್ಥನೆ ಇರಲ್ಲ. ಹೊರಗಡೆ ಹೋಗ್ಬೇಕು, ಹೊರಗಡೆ ಬದುಕಬೇಕು, ಓದ್ಕೋಬೇಕು, ಕೆಲಸ ಮಾಡ್ಬೇಕು. ಆಫೀಸ್ಗಳಲ್ಲಿ ಹೆಣ್ಣು ಎಲ್ಲ ಏನು, ಕಾಲೇಜುಗಳಲ್ಲಿ ಎಜುಕೇಶನ್ ಇರುತ್ತೆ. ಹೌ ದೇ ಆರ್ ಲಿವಿಂಗ್. ಅದಕ್ಕೆ ಪರಮಗೀತೆ ನಾನು ಆಯ್ದುಕೊಳ್ಳೋಕೆ ಕಾರಣ ಏನಂತಂದ್ರೆ, ಈ ಪ್ರಣಯ ಎಂಬುದರಲ್ಲಿ, ಈ ಲವ್ ಅನ್ನೋದ್ರಲ್ಲಿ ಬಹಳ ಜಾಗರೂಕರಾಗಿರ್ಬೇಕು. 3ನೇ ವಚನ ಓದ್ಬಿಡೋಣ. ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹೇಗೋ, ಪುರುಷರಲ್ಲಿ ನನ್ನ ಕಾಂತನು ಹಾಗೆಯೇ ಇಷ್ಟನು. ನಾನು ಅವನ ನೆರಳಿನ ಕೂತು ಸಂತಸಗೊಂಡೆನು. ಅವನ ಫಲವು ನನ್ನ ನಾಲಿಗೆಗೆ ರುಚಿಯಾಗಿತ್ತು. ಈಗ ಇವಳು ರೆಸ್ಪಾಂಡ್ ಮಾಡ್ತಾಳೆ, ಶುಲಭಿತ ರೆಸ್ಪಾಂಡ್ ಮಾಡ್ತಾಳೆ. ಎಂಜಾಯ್ಸ್ ದ ಲವಿಂಗ್ ಪ್ರೆಸೆನ್ಸ್ ಆಫ್ ಹರ್ ಬಿಲವಡ್. ತನ್ನ ಪ್ರಿಯತಮನ ಸಾನ್ನಿಧ್ಯ ಅವಳಿಗೆ ಸಂತಸವನ್ನ ನೀಡ್ತಾ ಇದೆ. ಏನ್ರಿ? ಮತ್ತು ಹೋಲಿಕೆ ಏನು, ಕಂಪ್ಯಾರಿಸನ್ ಏನು? ಒಂದು ಉದ್ಯಾನವನ, ಒಂದು ತೋಟ, ಬೇಕಾದಷ್ಟು ಹಣ್ಣು ಹಂಪಲುಗಳು ಬೆಳೆಯುವಂತ ಗಿಡಗಳಿವೆ, ಬಗೆಬಗೆಯ ಗಿಡಗಳಿವೆ ಉದ್ಯಾನದಲ್ಲಿ. ಫ್ರೂಟ್ ಗಾರ್ಡನ್ ಅದು. ಓಕೆ, ಆ ಗಾರ್ಡನ್ ನಲ್ಲಿ ಬಗೆ ಅದಿದೆ. ಆದ್ರೆ ಅವಳು ಹೇಳ್ತಾಳೆ, ನಾನು ನನ್ನ ಉದ್ಯಾನದಲ್ಲಿ ಅನೇಕ ಗಿಡಗಳು ಇರ್ತವೆ, ಆದ್ರೆ ಆ ಗಿಡಗಳ ನಡುವೆ ಸೇಬಿನ ಮರವು ಹೇಗೋ ಹಾಗೆ ನನ್ನ ಪ್ರಿಯತಮನು ಇದ್ದಾನೆ ಅಲ್ವೇ? ಸೇಬಿನ ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹೇಗೆಯೋ ಪುರುಷರಲ್ಲಿ ನನ್ನ ಕಾಂತನ್ ಹಾಗೆಯೇ ಅಂತ ಹೇಳಿ ಆಮೇಲೆ ಏನ್ ಹೇಳ್ತಾಳೆ? ನಾನು ಅವನ ನೆರಳಿನಲ್ಲಿ ಕೂತು ಸಂತಸಗೊಂಡೆನು. ಅವನ ಫಲವು ನನ್ನ ನಾಲಿಗೆಗೆ. ಗುಡ್. So she describes her beloved as being like a large, healthy, life-giving apple tree. ಸೇಬು ಗಿಡ ದೊಡ್ಡದಾಗಿ ಬೆಳೆಯುತ್ತೆ, ನೆರಳು ಕೊಡುತ್ತೆ, ಮತ್ತೆ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತೆ ಜೀವಕ್ಕೆ, ಒಂದು ಬದುಕಿಗೆ ಉತ್ಸಾಹವನ್ನು ಕೊಡೋದು ಮಾತ್ರವಲ್ಲ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೇಬು, ಆಪಲ್ ಅಂತ ಅರ್ಥ ಮಾಡ್ಕೊಂಡ್ರು. ಓಕೆ, ಅದಕ್ಕೆ ಹೋಲಿಸ್ತಾಳೆ. ಯಾಕಂದ್ರೆ ಇವಳು ತನ್ನ ಬಗ್ಗೆ ಯಾವ ರೀತಿಯಲ್ಲಿ ಹೋಲಿಸ್ಕೊಂಡ್ಲು? ತನ್ನನ್ನ ಒಂದು ಕಾಡಿನ ಹೂವಿಗೆ, ಒಂದು ವೈಲ್ಡ್ ಫ್ಲವರ್ಗೆ ಹೋಲಿಸ್ಕೊಂಡು ಮಾತಾಡ್ತಾಳೆ. ನಾನು ಸಾಧಾರಣವಾದವಳು, ತಗ್ಗಿನ ತಾವರೆ,
ಅಂತ ಹೇಳ್ತಾಳೆ ಅಲ್ವೇ. ಆದ್ರೆ ತನ್ನ ಪ್ರಿಯಕರನ ಬಗ್ಗೆ ಆತನನ್ನ ಯಾವ ರೀತಿಯಲ್ಲಿ ಗುರುತಿಸಿದ್ದಾಳೆ, ಹೌ ಶಿ ರೆಕಗ್ನೈಸ್ ಹರ್ ಬಿಲವರ್ಡ್, ಹೌ ಶಿ ಡಿಸ್ಕ್ರೈಬ್ಸ್ ಹರ್ ಬಿಲವರ್ಡ್ ಅಂತ ಹೇಳಿದ್ರೆ, ಶಿ ಡಿಸ್ಕ್ರೈಬ್ಸ್ ಹಿಮ್ ಆಸ್ ಎ ನೋಬಲ್ ಟ್ರೀ, ಒಂದು ಶ್ರೇಷ್ಠವಾದ ಮರಕ್ಕೆ ಹೋಲಿಸ್ತಾಳೆ. ಬೇಕಾದಷ್ಟು ಮರಗಳು ಇರಬಹುದು, ಗಿಡಗಳು ಇರಬಹುದು, ಹಣ್ಣುಗಳನ್ನು ಬಿಡುವಂತ ಗಿಡಗಳು ಇರಬಹುದು. ಆದ್ರೆ ಅವೆಲ್ಲವುಗಳ ನಡುವೆ ನನ್ನ ಕಾಂತನು, ನನ್ನ ಪ್ರಿಯನು ಸೇಬಿನ ಮರದ ಹಾಗೆ ಅನೇಕ ಶ್ರೇಷ್ಠವಾದ ಲಕ್ಷಣಗಳನ್ನು ಹೊಂದಿರುವಂತವನು ಅಂತ ಹೇಳ್ತಾರೆ. ಅದು ನಿಜ ಅಲ್ವೇ? ಯೇಸು ಕ್ರಿಸ್ತನಿರುವಂತಹ ಗುಣಗಳು, ಶ್ರೇಷ್ಠವಾದ ಲಕ್ಷಣಗಳು ಈ ಪ್ರಪಂಚದಲ್ಲಿ, ಈ ವಿಶ್ವದಲ್ಲಿ ದೇವರುಗಳು ಎಂದು ಹೇಳಿಕೊಳ್ಳುವಂತ, ನಂಬಲ್ಪಡುವಂತ ಯಾರಾದ್ರೂ ಇದನ್ನ ನೋಡಬಲ್ಲವಾ? ಇಲ್ಲ. ಆತನಲ್ಲಿ ಇರುವಂತ ಅದ್ಭುತವಾದ ಲಕ್ಷಣಗಳು, ಪವಿತ್ರತೆ, ನೀತಿ, ಪ್ರೀತಿ, ಕರುಣೆ, ದಯೆ, ಅನುರಾಗ, ವಾತ್ಸಲ್ಯ, ಏನ್ರಿ ತ್ಯಾಗ, ಇದು ಬೇಕಾದಷ್ಟು ಹೇಳ್ತಾ ಹೇಳ್ತಾ ನಾವು ಬಳಲಿ ಹೋಗ್ತೇವೆ ವಿನಃ ಆತನಲ್ಲಿರುವ ಗುಣಗಳಿಗೆ ಕಡಿಮೆ ಇಲ್ಲ. ಸಮೃದ್ಧಿಯಾದ ಮತ್ತೆ ಅಂದ ಮಾತ್ರ ಗಿಡಗಳಲ್ಲಿ ಸೇಬಿನ ಗಿಡವು ಹೇಗೋ ಹಾಗೆ ನನ್ನ ಪ್ರಿಯನು ಎಲ್ಲರ ನಡುವೆ ತುಂಬಾ ಶ್ರೇಷ್ಠನಾದನು ಅಂತ ಹೇಳ್ತಾನೆ. ನನ್ನ ಕಾಂತನು ಹಾಗೆಯೇ ಇದ್ದಾನೆ. ಯಾರಲ್ಲಿ? ಪುರುಷರಲ್ಲಿ. ಅವಳು ಸಹ ಯಾವ ಪುರುಷರು ಆಕೆಗೆ ಬೇಕಾಗಿ, ಅವನೆಷ್ಟೇ ಅಂದವಾಗಿ, ಐ ಡೋಂಟ್ ವಾಂಟ್, ಯಾಕಂದ್ರೆ ನನ್ನ ಪ್ರಿಯನ ಮುಂದೆ ಅವರೆಲ್ಲರೂ ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅನ್ನೋ ಅಭಿಪ್ರಾಯ, ಅನ್ನೋ ನಂಬಿಕೆ, ಅನ್ನೋ ಸಮರ್ಪಣೆ, ಆ ರೀತಿಯ ಸಮರ್ಪಣೆ ಆಕೆಗೆ. ಮತ್ತೆ ಆಕೆ, ನಾನು ಮೊದಲೇ ಹೇಳಿದ ಹಾಗೆ 3ನೇ ವಚನ ನಮ್ಗೆ ಹೇಳುವಂತ ಸತ್ಯ ಏನಂತಂದ್ರೆ, ಶಿ ಎಂಜಾಯ್ಸ್ ದ ಲವಿಂಗ್ ಪ್ರೆಸೆನ್ಸ್ ಆಫ್ ಅವರ್ ಬಿಲವರ್ಡ್. ನಾವು ದ ಕ್ವಶ್ಚನ್, ದೇವರ ಮಕ್ಕಳಾದ ನಮಗೆ, ಸಭೆಗೆ, ವೇರ್ ಈಸ್ ಯುವರ್ ರಿಜಾಯ್ಸ್? ವೇರ್ ಆರ್ ಯು ರಿಜಾಯ್ಸಿಂಗ್? ಇನ್ ವಿಚ್ ಥಿಂಗ್ಸ್ ಯು ಆರ್ ರಿಜಾಯ್ಸಿಂಗ್? ಯಾವುದರಲ್ಲಿ, ಯಾರಲ್ಲಿ, ಯಾವಾಗ, ಯಾವ ಸ್ಥಳದಲ್ಲಿ, ಏನು ಮಾಡುವಾಗ ನಿನಗೆ ಸಂತೋಷ ಆಗುತ್ತೆ? ನಮ್ಮ ಸಂತೋಷ, ನಮ್ಮ ಆನಂದ, ನಮ್ಮ ಸಂತೃಪ್ತಿ ಎಲ್ಲವೂ ಸಹ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಮ್ಮ ತೃಪ್ತಿ, ಅದು ಕ್ರಿಸ್ತನಲ್ಲಿ ಇರಬೇಕು. ಯಾಕಂದ್ರೆ ಅದು ಕರೆಕ್ಟ್ ಆದಂತ ತೃಪ್ತಿ. ಹಾಗೆ 3ನೇ ವಚನದಲ್ಲಿ ಅದನ್ನೇ ಹೇಳ್ತಾನೆ, ನನ್ನ ಪ್ರಿಯಕರನು, ನನ್ನ ಪ್ರಿಯತಮನು ನನಗೆ ಆದ್ಯತೆಯನ್ನು ಕೊಡ್ತಾನೆ ಏನ್ರಿ. ಆತನ ದೃಷ್ಟಿಯಲ್ಲಿ ನಾನೇ ಇದ್ದೇನೆ, ಇನ್ಯಾರೂ ಇಲ್ಲ. ನನ್ನ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥವನಲ್ಲ ಮಾತ್ರವಲ್ಲ, ನಾನು ಆತನ ಬಳಿಯಲ್ಲಿ ಇರುವುದಾದ್ರೆ, ಆತನ ಸಂಗಡ ನಾನು ಆತನ ಸಹವಾಸದಲ್ಲಿ ಇರುವುದಾದ್ರೆ ಯಾವುದಕ್ಕೂ ಚಿಂತೆ ಇಲ್ಲ. ಏನೇ ಬರ್ಲಿ ನಾನು ತುಂಬಾ ನೆಮ್ಮದಿಯಿಂದ ಇರಬಲ್ಲೆ ಅಂತ ಹೇಳ್ತಾರೆ. ಯಾಕಂದ್ರೆ ಆತನು ತುಂಬಾ ಉತ್ತಮವಾದಂತ ವ್ಯಕ್ತಿ, ಶ್ರೇಷ್ಠವಾದ ವ್ಯಕ್ತಿ, ಕುಲೀನನಾದ ಮನುಷ್ಯನು. ಅದರಿಂದ ಒಂದು ನೋಬಲ್ ಟ್ರೀಗೆ ಹೋಲಿಸಿ ಆತನ ಬಗ್ಗೆ ಹೇಳ್ತಾಳೆ. ಮತ್ತೆ ಅವಳು ಹೇಳ್ತಾಳೆ, ಐ ಸ್ಯಾಟ್ ಡೌನ್ ಇನ್ ಹಿಸ್ ಶೇಡ್ ವಿತ್ ಗ್ರೇಟ್ ಡಿಲೈಟ್. ಆ ಮಾತು ಕನ್ನಡದಲ್ಲಿ ಹೇಗಿದೆ? ನಾನು ಅವನ ನೆರಳಿನಲ್ಲಿ ಕೂತು ಸಂತಸಗೊಂಡೆ. ವಾವ್, ಏನೊಂದು ರೊಮ್ಯಾಂಟಿಕ್ ಲ್ಯಾಂಗ್ವೇಜ್. ನಾನು ಅವನ ನೆರಳಿನಲ್ಲಿ ಕೂತು ಸಂತಸಗೊಂಡೆ. ನಮ್ಮ ಕರ್ತನಲ್ಲಿ ಇರುವಂತ ಗುಣಗಳು ನಾನಲ್ಲ, ನನಗಿಂತ ಉತ್ತಮವಾದ ಸೇವಕರು ಎಷ್ಟೇ ಹೇಳಿದ್ರು ಅದು ಕಡಿಮೆ ಆಗಿ ಇರುತ್ತೆ ವಿನಃ ಕರ್ತನಲ್ಲಿ ಇರುವಂತ ಲಕ್ಷಣಗಳನ್ನ ಇದ್ದ ಹಾಗೆ ಹೇಳುವುದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ. ಅಂತ ಶ್ರೇಷ್ಠವಾದ ಗುಣಗಳಿರುವಂಥವು. ಅದಕ್ಕಾಗಿ ಶೂಲಮಿತಿ ಅವರದೊಂದು ಪ್ರಕೃತಿ ಆಗಿರ್ಬೋದು, ಕಾವ್ಯದ ರೂಪದಲ್ಲಿ ಬರೆದಿರಬಹುದು. ಆದ್ರೆ ಆಕೆ ಉಪಯೋಗಿಸುವ ಮಾತುಗಳು, ಅವಳ ಸಂಭಾಷಣೆ ಮತ್ತು ಅವರಿಬ್ಬರ ನಡುವೆ ಇರುವಂತ ಸಂಬಂಧದ ಬಗ್ಗೆ, ಒಡನಾಟದ ಬಗ್ಗೆ, ಒಬ್ಬರಿಗೊಬ್ಬರು ಮೆಚ್ಚುಗೆಯಿಂದ ಮಾತಾಡುವ ಮಾತುಗಳು, ಇವುಗಳನ್ನೆಲ್ಲ ನಾವು ಆಳವಾಗಿ ಧ್ಯಾನ ಮಾಡುವಾಗ ಅರೆ ನಾನು ನನ್ನ ಸ್ವಾಮಿಗೆ ತುಂಬಾ ದೂರ ಇದ್ದೇನಪ್ಪ, ನನ್ನ ಪ್ರೀತಿ ಬಹಳ ಕಡಿಮೆ ಆಗಿದೆ ನನ್ನ ಕರ್ತನ ಪ್ರೀತಿ ಮುಂದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಪರಮಗಿಂತ ನಮ್ಗೆ ಆ ಸತ್ಯ ತಿಳಿಸುತ್ತೆ. ಕ್ರಿಸ್ತನನ್ನ ಪ್ರೀತಿಸುವುದರಲ್ಲಿ, ಆತನನ್ನ ಮೆಚ್ಚಿಸುವುದರಲ್ಲಿ ನಾವು ಎಷ್ಟು ಹಿಂದೆ ಬಿದ್ದಿದ್ದೇವೆ ಎಂಬುದನ್ನ ಸಭೆಗೆ ನೇರವಾಗಿ ಹೇಳುವಂತ ಒಂದು ಪುಸ್ತಕ ಇರುವುದಾದ್ರೆ ಈ ಪರಮಗೀತೆ ಪುಸ್ತಕ.
ಪ್ರಿಯ. ನಮ್ಮ ಪ್ರೀತಿಯನ್ನೇ ಪ್ರಶ್ನೆ ಮಾಡೋದು. ಇಟ್ ಕ್ವಶನ್ಸ್ ಅವರ್ ಲವ್ ಟುವರ್ಡ್ಸ್ ಅವರ್ ಬಿಲವಡ್. ನಮ್ಮ ಪ್ರಿಯಕರನಾಗಿ, ನಮ್ಮ ಮೊದಲಿಂಗನಾಗಿರುವ ಕ್ರಿಸ್ತನ ಬಗ್ಗೆ ನಮಗಿರುವಂತ ಆ ಯಥಾರ್ಥತೆ, ಪ್ರೀತಿಯ ಬಗ್ಗೆ ಪ್ರಶ್ನೆ ಮಾಡೋದು, ಕೇಳುತ್ತೆ. ಕೊಳಪಟ್ಟಿ ಹಿಡ್ಕೊಂಡು ಕೇಳೋದು, ಬಳ್ಳಾರಿ ಭಾಷೆ ಕೊಳಪಟ್ಟಿ ಹಿಡ್ಕೊಂಡು ಕೇಳೋದು, ಅಂದ್ರೆ ಕಾಲರ್ ಹಿಡ್ಕೊಂಡು ಕೇಳುತ್ತೆ. ನಿಜವಾಗಿ ನೀನು ಪ್ರೀತಿಸ್ತೇನಾ, ಹೇಳು ನಿಜ ಅಂತಂದ್ರೆ ನಾವು ಅದೇ ಇಲ್ಲ ಸ್ವಲ್ಪ ಹೇಳ್ಬೇಕು, ಹಂಗಿರುತ್ತೆ. ಅದರಿಂದ ಅವಳು ತನ್ನ ಪ್ರಿಯಕರನ ಆ ಮಾಧುರ್ಯವಾದ ಆ ಸಾನ್ನಿಧ್ಯವನ್ನು ಅನುಭವಿಸುವಾಗ ಅಲ್ಲಿರುವಂತ ಆ ಪ್ರೆಸೆನ್ಸ್, ಆ ಎಂಜಾಯ್ಮೆಂಟ್, ಆ ಪೀಸ್ಫುಲ್ ಮೈಂಡ್, ಇದನ್ನೆಲ್ಲ ಆಕೆ ಅನುಭವಿಸ್ತಾ ಇದ್ದಾಳೆ. ಅದನ್ನೇ ಹೇಳ್ತಾಳೆ, ನನ್ನ ಪ್ರಿಯನು ಇಂಥವನು. ಏನ್ ಹೇಳ್ತಾನೆ, ನಾನು ಅವನ ನೆರಳಿನ, ಪುರುಷನ ನನ್ನ ಕಾಂತನ ಹಾಗೆ ನಾನು ಅವನ ನೆರಳಿನಲ್ಲಿ ಕೂತು ಸಂತಸಗೊಂಡ, ಅವನ ಫಲವು ನನ್ನ ನಾಲಿಗೆಗೆ ರುಚಿಯಾಗಿತ್ತು. ದಿಸ್ ವೆರಿ, ಅವನ ಫಲವು ನನ್ನ ನಾಲಿಗೆಗೆ ರುಚಿಯಾಗಿ. ಏನು ಆತನ ಫಲ, ಏನು ಫಲ? ಈಗ ನಮಗೆ ಫಲ, ಆತ್ಮನ ಫಲಗಳಿದೆ. ಆದ್ರೆ ನಾವು ಊಟ ಮಾಡುವಂತ ಫಲ ಯಾವುದು? ಸ್ಪಿರಿಚುವಲಿ ವಾಟ್ ವಿ ಈಟ್, ವಾಟ್ ಆರ್ ದ ಫ್ರೂಟ್ಸ್ ವಿ ಈಟ್ ಸ್ಪಿರಿಚುವಲಿ? The fruit of the spirit, Galatians 5:22. ಆತ್ಮನ ಫಲವೇನೆಂದರೆ, ಅಲ್ಲಿ ಒಂದು ಲಿಸ್ಟ್ ಇದೆ ಅಲ್ವೇ, ನವ ಫಲಗಳು, 9 ಫಲಗಳೇ ಇದೆ. ಆ ಲಕ್ಷಣಗಳೆಲ್ಲವೂ ನಾವು ರುಚಿಯನ್ನ ಎಂಜಾಯ್ ಮಾಡುವುದಲ್ಲ ಮಾತ್ರ ಅಲ್ಲ, ನಾಟ್ ಓನ್ಲಿ ವಿ ಎಂಜಾಯ್ ದ ಟೇಸ್ಟ್ ಆಫ್ ದಟ್ ಫ್ರೂಟ್, ಈವನ್ ದ ಪೀಪಲ್ ಹೂ ಆರ್ ಅರೌಂಡ್ ಅಸ್ ಆಲ್ಸೋ ಕ್ಯಾನ್ ಎಂಜಾಯ್ ದ ಟೇಸ್ಟ್ ಆಫ್ ದ ಫ್ರೂಟ್ ದಟ್ ಈಸ್ ಇನ್ ಅಸ್, ಅಲ್ವೇ? ಯಾಕಂತಂದ್ರೆ ದಟ್ ಫ್ರೂಟ್ ವಿ ಡಿಡ್ ನಾಟ್ ಪ್ರೊಡ್ಯೂಸ್ ವಿದಿನ್ ourselves, ವಿ ಹ್ಯಾಡ್ ಫ್ರಮ್ ಅವರ್ ಬಿಲವಡ್. ನಮ್ಮ ಕರ್ತನ ಕಡೆಯಿಂದ ಆ ಫಲವನ್ನು ನಮಗೆ ಸಿಕ್ತು, ಆತನು ಕೊಟ್ಟನು. ಫಲವನ್ನ ಫಲಿಸುವುದು ಆತನು. ಆತನಲ್ಲಿ ನಾವು ಕಟ್ಟಲ್ಪಟ್ಟರೆ, ಯೋಹಾನ ಸುವಾರ್ತೆ 15 ಅಧ್ಯಾಯದಲ್ಲಿ ಹಾಗೆ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ಇದ್ದರೆ ನೀವು ಬಹಳ ಫಲ ಕೊಡುವಿರಿ, ನಿಮ್ಮ ಫಲವು ನಿಲ್ಲುತ್ತದೆ ಅಂತ. ಫ್ರೂಟ್ ಕ್ಯಾನ್ ಬಿ ಇನ್ ಡಿಫರೆಂಟ್ ವೇಸ್. ನಮ್ಮ ಬದುಕೆ ಒಂದು ಫ್ರೂಟ್ ಅಲ್ಲ, ನಮ್ಮ ಜೀವನದ ಪ್ರತಿಕ್ರಿಯೆ, ಪ್ರತಿಫಲ, ಇದೆಲ್ಲವೂ ಫಲವೇ. ಹೌ ವಿ ಲಿವ್, ಹೌ ವಿ ಡೂ, ಹೌ ವಿ ಟಾಕ್, ಹೌ ವಿ ಪ್ರೀಚ್, ಹೌ ವಿ ಡೀಲ್ ವಿತ್ ಅದರ್ ಪೀಪಲ್, ಇದೆಲ್ಲವೂ ಅವರ್ ಲೈಫ್ ಇಟ್ ಸೆಲ್ಫ್ ಇಸ್ ಎ ಫ್ರೂಟ್. ಹಾಗಾಗಿ ನಮಗೆ ನಮ್ಮಲ್ಲಿ ಆಕೆ ಆತನ ಫಲವನ್ನ ನಾನು ಎಂಜಾಯ್ ಮಾಡ್ತಾ ಇದ್ದೇನೆ ಹೇಳ್ತಾಳೆ. ಏನ್ ಹೇಳ್ತಾಳೆ ಅವಳು? ಐ ಎಂಜಾಯ್ ದ ಫ್ರೂಟ್ ಆಫ್ ಮೈ ಬಿಲವಡ್ ಅಂತ ಹೇಳ್ತಾಳೆ. ಆತನು ತನ್ನ ಫಲದಿಂದ ನಾನು ಸಂತಸಗೊಂಡೆನು. ಸಂತಸಗೊಂಡು ಫಲ ಏನ್ರಿ? ಐ ಸ್ಯಾಟ್ ಡೌನ್ ಇನ್ ಹಿಸ್ ಶೇಡ್ ವಿತ್ ಗ್ರೇಟ್ ಡಿಲೈಟ್. ಆತನ ನೆರಳಿನಲ್ಲಿ, ಈ ಲೋಕವು ಬಿಸಿಲಿಗೆ ಹೋಲಿಕೆ ಆಗಿದ್ರೆ ಕಷ್ಟಗಳು, ಕಾರ್ಪಣ್ಯಗಳು, ದುಃಖಗಳು, ಅವಮಾನಗಳು, ನಿಂದನೆಗಳು, ರೋಗ ರುಜಿನಗಳು, ಆಯಾಸಗಳು ಒಂದಲ್ಲ ಬೇಕಾದಷ್ಟಿದೆ. ಇವೆಲ್ಲ ಬಿಸಿಲು ತರ. ನಮ್ಮ ಹೈದರಾಬಾದ್ ನಲ್ಲಿ ಈ ತಿಂಗಳೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಇತ್ತು. ಇನ್ನು ಡೆಲ್ಲಿಯಲ್ಲಂತೂ ಹೇಳೋದು ಬೇಕಾಗಿಲ್ಲ, 52ವರೆಗೂ ಹೋಗಿದೆ ಅಂತ ನನಗೆ ಸುದ್ದಿ. ಏನ್ರಿ? ಬೆಂಕಿ. ಅಂತವರಿಗೆ ನೆರಳು ಅದು ಎಷ್ಟು ಬೆಲೆ ಇರ್ತದೆ. ತಂಪಾದ ಪರಿಸ್ಥಿತಿ, ತಂಪಾದ ಮಾತು, ತಂಪಾದ ಪಾನೀಯ, ತಂಪಾದ ನೆರಳು ಕೊಡುವ ಒಂದು ಮರದ ಅಡಿಯಲ್ಲಿ ಹೋದಾಗ ನಮ್ಗೆ ಏನ್ ಅನ್ಸುತ್ತೆ? ನಾನು ಒಂದು ಹೋಗಿದ್ದೆ, ನನ್ನ ಶಿಷ್ಯನ ಏರ್ಪಾಟ್ ಮಾಡಿದ್ರು. ತುಂಬಾ ವಿಪರೀತ. ವಿಜಯವಾಡದಲ್ಲಿ ವಿಪರೀತ ಬಿಸಿಲು ಇತ್ತು. ಡೇ ಟೈಮ್ ನಲ್ಲಿ ಮೀಟಿಂಗ್, ಕಾರ್ನಲ್ಲಿ ಕರ್ಕೊಂಡೋಗಿ ಮೀಟಿಂಗ್ ಸ್ಥಳದಲ್ಲಿ ಬೆವರು ಸೋರ್ತಾ ಇದೆ. ಆದ್ರೆ ಹೋಟೆಲ್ ಕರ್ಕೊಂಡ್ ಬಂದ್ರು ಮೀಟಿಂಗ್ ಆದ್ಮೇಲೆ, AC ಫುಲ್ ಇಟ್ಟು AC ರೂಮ್ ನಲ್ಲಿ ನನ್ನ ಬಿಟ್ಟಿದ ತಕ್ಷಣ ನನ್ನ ಕರ್ಕೊಂಡ್ ಬಂದಂತ ಆ ಪಾಸ್ಟ್ ಹೇಳ್ತಾರೆ, ಸಾರ್, ಅವ್ರು ನಮ್ಮ ಸ್ಟೂಡೆಂಟ್ ಆಗಿದ್ದಂಥವ್ರು, ಸಾರ್ ಈಗ ನಮಗೆ ನರಕದಿಂದ ಪರಲೋಕಕ್ಕೆ ಬಂದಂಗಿದೆ ಅಂತ ಹೇಳಿದ್ರು. ಅಂದ್ರೆ ತಂಪಾಗಿರುವಾಗ ನಮ್ಗೆ ಅನ್ಸುತ್ತೆ. ಆಕೆ ಹೇಳ್ತಾಳೆ, ತನ್ನ ನೆರಳಿನಲ್ಲಿ ಆತನು ನನ್ನನ್ನು ತಂಗಿಸುತ್ತಾನೆ, ನಾನು ಸಂತಸಗೊಳ್ತೇನೆ. ನಾಟ್ ಓನ್ಲಿ ದಟ್, ಐ ಎಂಜಾಯ್ ಹಿಸ್ ಫ್ರೂಟ್ ಅಂತ ಹೇಳ್ತಾನೆ. ಒಂದು ವಿಷಯ ಹೇಳಿ ನಾನು ಮುಗಿಸ್ತೇನೆ. ಹೆಬ್ರಿ ಭಾಷೆಯಲ್ಲಿ ಹನಕ್ ಎನ್ನುವಂತ ಮಾತನ್ನು ಉಪಯೋಗಿಸ್ತಾರೆ. ಯಾವುದಕ್ಕೆ? ಟೇಸ್ಟ್ ಅನ್ನುವಂತ ಮಾತಿಗೆ. ಇಂಗ್ಲಿಷ್ ನಲ್ಲಿ ಆ ಮಾತು ಹಾಗಿರುತ್ತೆ. ಇಂಗ್ಲಿಷ್ ನಲ್ಲಿ ಏನಿದೆ ಆ ಮಾತು? ಐ ಸ್ಯಾಟ್ ಡೌನ್ ಇನ್ ಎ ಶೇಡ್ ವಿತ್ ಗ್ರೇಟ್ ಡಿಲೈಟ್ ಅಂಡ್ ಐ ಟೇಸ್ಟೆಡ್ ಹಿಸ್ ಫ್ರೂಟ್ ಅಂತ ಇರುತ್ತೆ ಇಂಗ್ಲಿಷ್ ಅಲ್ವೇ? ಯಾ.
ಅದಕ್ಕೆ ಹೆಬ್ರಿ ಭಾಷೆಯಲ್ಲಿ ಒಂದು ಮಾತು ಉಪಯೋಗಿಸಿದ್ದಾರೆ ಅಲ್ಲಿ, ಏನಂದ್ರೆ ಹಾನಕ್ ಅಂತ ಹೇಳಿ, HANAK, ಹಾನಕ್. ಅದರ ಅರ್ಥ ಏನಂತಂದ್ರೆ, ಅದರ ಒಳಗಿನ ಅರ್ಥ ಏನಂತಂದ್ರೆ ಡಿಸಿಪ್ಲಿನ್ ಅಂಡ್ ಟ್ರೈನಿಂಗ್, ಎರಡು ಇದೆ. ಡಿಸಿಪ್ಲಿನ್ ಅಂಡ್ ಟ್ರೈನಿಂಗ್, ಶಿಕ್ಷಣ ಕೊಡುವುದು ಮತ್ತೆ ಆದ್ರೆ ಕ್ರಮಶಿಕ್ಷಣ ಏನು ಹೇಳ್ತಾರೆ, ಶಿಸ್ತಿನಲ್ಲಿ ಶಿಸ್ತಿನಲ್ಲಿ ಇಡುವುದು ಮತ್ತೆ ಮತ್ತೆ ಶಿಕ್ಷಣ ಕೊಡುವುದು, ಇದಕ್ಕೆ ಉಪಯೋಗಿಸಲ್ಪಟ್ಟಿದೆ. ಆ ಮಾತು ಇಲ್ಲಿ ಯಾಕೆ ಉಪಯೋಗಿಸಿದ್ದಾರೆ ಅಂತಂದ್ರೆ, ನಮಗೆ ಗೊತ್ತಿದೆ ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ನಮಗ್ ಗೊತ್ತಲ್ಲ, ಜ್ಞಾನೋಕ್ತಿಗಳಲ್ಲಿ ಹೇಳ್ಬಿಟ್ಟಿದೆ, ಚಿಕ್ಕ ಮಕ್ಕಳು ಬಾಲಕನನ್ನ ನೀನು ಚಿಕ್ಕವನಾಗಿರುವಾಗ್ಲೇ ನೀನು ಶಿಸ್ತಿನಲ್ಲಿ ಇಡು, ಆತನು ದೊಡ್ಡವನಾದ ಮೇಲೆ ಅವನು ತಪ್ಪಿ ಹೋಗೋದಿಲ್ಲ ಅನ್ನೋ ಮಾತು 22ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ ಅಲ್ವೇ. ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅಭ್ಯಾಸ ಮಾಡಿಸ್ತೇವೆ. ಇಸ್ರಾಯೇಲರು ಸಹ ತಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ದೇವರ ಬಗ್ಗೆ ತಿಳುವಳಿಕೆ ಕೊಡುವ ರೀತಿಯಲ್ಲಿ ಅವ್ರಿಗೆ ಡಿಸಿಪ್ಲೈನ್ ಮಾಡೋರು, ಟ್ರೈನಿಂಗ್ ಕೊಡೋರು. ಆ ಟ್ರೈನಿಂಗ್ ಕೊಡೋದ್ರ ಭಾಗವಾಗಿ ಹನಕ್ ಅನ್ನುವಂತ ಮಾತು ಉಪಯೋಗಿಸ್ತಿದ್ದಾರಲ್ಲ, ಅದು ಶಿಸ್ತು ಮತ್ತು ಶಿಕ್ಷಣ ಎರಡಕ್ಕೂ ವರ್ತಿಸ್ತದೆ. ಅವ್ರೇನ್ ಮಾಡೋರು ಅಂತಂದ್ರೆ, ಮಕ್ಕಳಿಗೆ ಮೊದಲನೇದಾಗಿ ಆಹಾರವನ್ನ ಕೊಡುವಾಗ ಅವರು ಜೇನುತುಪ್ಪವನ್ನ ತಿನ್ಸೋರು. ಜೇನುತುಪ್ಪವನ್ನ ತುಟಿಗಳಿಗೆ ನಾಲಿಗೆಗೆ ಸವರಿದ ತಕ್ಷಣ ಆ ಮೊದಲನೆಯ ಟೇಸ್ಟ್, ಆ ರುಚಿ ಆ ಮಗುವಿಗೆ ಸಿಹಿಯಾಗಿ ಅನ್ಸ್ಬೇಕು. ತನ್ನ ಬಾಯಿ ತುಂಬಾ ಜೇನುತುಪ್ಪ ಹೋದಾಗ ಸಿಹಿ ಅನ್ಸತ್ತೆ. ಅಂದ್ರೆ ಅಲ್ಲೇ ಕಲಿಕೆ ಪ್ರಾರಂಭ ಆಗತ್ತೆ. The learning process begins there when an infant child, after leaving his mother's breastfeed, when he or she starts eating food, they first give honey. ಯಾಕೆ? ನಾಲಿಗೆ, ತುಟಿ, ಹಲ್ಲು ಬಂದಿದ್ರೆ ಹಲ್ಲು, ಇಡೀ ಬಾಯಿ ಆ ರುಚಿಗೆ ಕನೆಕ್ಟ್ ಆಗಿ ಆ ರೀತಿಯಲ್ಲಿ ಆ ಬಾಯಿಂದ ಉಚ್ಚಾರಣೆ ಮಾಡಬೇಕಾಗಿರುವಂತ ಪದಗಳು ಮತ್ತು ಎಜುಕೇಶನ್, ವಿದ್ಯೆಯನ್ನ ಅಭ್ಯಾಸ ಮಾಡುವುದಕ್ಕೆ ಇರುವಂತ ಏನು ಓಂನಾಮಗಳು ಅಂತ ಹೇಳ್ತಾರಲ್ಲ, ಓಂನಾಮಗಳು, ಮೊದಲನೇ ಅಕ್ಷರಾಭ್ಯಾಸ ಅಲ್ಲಿ ಪ್ರಾರಂಭ ಆಗ್ಬೇಕು ಅಂತ ಹೇಳ್ತಾರೆ. ನಮ್ಮ ಈ ಕಡೆ ನಮ್ಮ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಸಂಪ್ರದಾಯಗಳಿದೆ. ಮಗು ಹಾಲು ಬಿಟ್ಟ ನಂತರ ಯಾವ ರೀತಿಯಲ್ಲಿ ಇಸಾಕನು ಹಾಲು ಬಿಟ್ಟ ದಿನದಿಂದಲೇ ಅಬ್ರಹಾಮನ ದೊಡ್ಡ ಔತಣ ಮಾಡಿದ್ನಂತೆ. ಹಾಲು ಬಿಟ್ಟಾಗ ಮತ್ತೆ ಆ ಒಂದು ಸೂಕ್ತ ಪ್ರಾಯಕ್ಕೆ ಬರುವಾಗ ಅನ್ನ ತಿನ್ನಿಸ್ತಾರೆ. ಇಲ್ಲೂ ಸಹ ಹಾಗೆ ಮಾಡ್ತಾರೆ. ನಾನು ನಮ್ಮ ಮೊಮ್ಮಕ್ಕಳಿಗೆಲ್ಲ ಮಾಡಿಸ್ದೆ. ನಮ್ಮ ಮಕ್ಕಳಿಗೆ ನಾ ಮಾಡಿಸಿಲ್ಲ. ಏನಂದ್ರೆ ಒಂದು ಪ್ರೇಯರ್ ಮಾಡಿ ಏನ್ ಕೊಡೋದು, ಅವಾಗ ಮಟನ್ ಪೀಸ್ ಎಲ್ಲ ಕೊಡಲ್ಲ. ಏನ್ ಕೊಡ್ತೀವಿ? ಅನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಮೆತ್ತಗೆ ಅದರಲ್ಲಿ ತುಪ್ಪ ಹಾಕಿ, ಒಳ್ಳೆ ಹಸನಾದ ತುಪ್ಪ ಬೆರೆಸಿ ಅದನ್ನ ಬೆಲ್ಲ ಹಾಕಿ ಸ್ವೀಟ್ ಆಗಿ ತುಪ್ಪ ಬೆರೆಸಿ ಸಿಹಿಯಾಗಿ ಕೊಟ್ರೆ, ನಮ್ಮ ಮೊಮ್ಮಕ್ಕಳೆಲ್ಲ 6 ಜನ ಮೊಮ್ಮಕ್ಕಳಿಗೆ ನಾನೇ ತಿನ್ನಿಸ್ದೆ. ಪ್ರೇಯರ್ ಮಾಡಿ, ನಾನು ನನ್ನ ಹೆಂಡತಿ, ನಾನು ಪ್ರೇಯರ್ ಮಾಡಿದ್ರೆ ಆಕೆ ತಿನ್ನಿಸ್ತಾಳೆ. ಅವು ಚಪ್ಪರಿಸ್ಕೊಂಡು ಮೊದಲನೇ ಸಾರಿ ಹಾಲು ಬಿಟ್ಟ ಮೇಲೆ ಘನವಾದ ಪದಾರ್ಥ ತಿನ್ನುವಂತ ಮೊದಲನೇ ದಿನ, ಅಂದ್ರೆ 3 ತಿಂಗಳು 6 ತಿಂಗಳ ವಯಸ್ಸಿನಲ್ಲಿ ತಿನ್ನಿಸ್ತಾರೆ. ಚಪ್ಪರಿಸ್ಕೊಂಡು ಒಂದ್ ಚಿಕ್ಕ ಕಪ್ಪು ತಿಂದ್ಬಿಡ್ತಾರೆ. ನೋಡಿದ್ರ? ಯಾಕೆ ಹೇಳ್ರಿ? ಫಸ್ಟ್ ಟೇಸ್ಟ್ ಈಸ್ ಸೋ ಟೇಸ್ಟಿ. ಈಗ ಹೇಳ್ರಿ, ಆಕೆ ಏನು ಹೇಳ್ತಾಳೆ? ನನ್ನ ಪ್ರಿಯಕರನ ಫಲಗಳು ನನಗೆ ಸಂತಸವನ್ನ ನೀಡಿತು ಅಂತ ಹೇಳ್ತಾಳೆ. ಮತ್ತೆ 4ನೇ ವಚನ ನಾನು ಮೊದಲು ಇಟ್ರೆ ತುಂಬಾ ಉದ್ದ ಹೋಗುತ್ತೆ. 4ರಿಂದ 7 ತನಕ ನಾವು ಧ್ಯಾನ ಮಾಡ್ಬೇಕಾಗತ್ತೆ. ಬೇಡ, ಯಾಕಂದ್ರೆ ತುಂಬಾ ಇಂಟ್ರೆಸ್ಟ್ ಆಗಿರುವಂತ ವಿಷಯಗಳಿದೆ. 4ರಿಂದ 7 ತನಕ ಸ್ವಲ್ಪ ಸಮಯ ತಕೊಂಡು ಅದ್ರ ಬಗ್ಗೆ ಧ್ಯಾನ ಮಾಡೋಣ. ಇವತ್ತು ನಾವು ಕಲಿತಂತ 3 ವಚನಗಳ ಮೂಲಕ ನಾವು ತಿಳ್ಕೊಂಡಂತ ಸತ್ಯ ಏನಂತಂದ್ರೆ, ನಮ್ಮ ಪರಿಮಿತಿ, ನಮ್ಮ ಇತಿಮಿತಿಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಲೋಕದಲ್ಲಿ, ಭೂಮಿಯಲ್ಲಿ, ಈ ಪ್ರಪಂಚದಲ್ಲಿ ಜನರ ಮಧ್ಯೆ ನಾವು ವಿಶ್ವಾಸವಾಗಿರಬಾರದು. ಬೇಕಾದಷ್ಟು ಶೋಧನೆಗಳು, ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು ಬರ್ತವೆ. ಇವೆಲ್ಲವೂ ನಮಗಿದ್ದಲು ನಮ್ಮ ಕರ್ತನಿಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ನಾವು ತಿಳ್ಕೋಬೇಕು. ನಮ್ಮ ಪರಿಮಿತಿಯಲ್ಲಿ ನಮ್ಮನ್ನ ನಾವು ತಗ್ಗಿಸಿಕೊಂಡು, ನಮ್ಮ ಬಗ್ಗೆ ಅರ್ಥ ಮಾಡಿಕೊಂಡು ಆ ರೀತಿಯಲ್ಲಿ ಹೇಳ್ತಾ ಇರುವಾಗ
ದೇವರು ಕರ್ತನು ನಮ್ಮ ಬೆಲೆ ಎಷ್ಟರ ಮಟ್ಟಿಗೆ ಆತನ ದೃಷ್ಟಿಯಲ್ಲಿ ಇದೆ ಅಂತ ಹೇಳಿ ಹೊಗಳೋದು ಮಾತ್ರವಲ್ಲ, ಮೆಚ್ಚಿಕೊಳ್ಳೋದು ಮಾತ್ರವಲ್ಲ, ನಮ್ಮನ್ನ ಪ್ರೋತ್ಸಾಹ ನೀಡಿ ಹುರಿದುಂಬಿಸುತ್ತಾ, ನನಗ್ ಗೊತ್ತಿದೆ ಮಗನೇ, ಮಗಳೇ, ನನಗ್ ಗೊತ್ತಿದೆ ನಿನ್ನ ಕಷ್ಟಗಳು, ಈ ವಿಶ್ವಾಸವನ್ನ ಕಾಪಾಡಿಕೊಳ್ಳುವುದಕ್ಕೆ, ನನ್ನನ್ನು ಮೆಚ್ಚಿಸುವುದಕ್ಕೆ, ನನಗೆ ಪ್ರಿಯಳಾಗಿರುವುದಕ್ಕೆ ನೀನೆಷ್ಟು ಕಷ್ಟಪಡ್ತಿದ್ಯೋ, ಎಷ್ಟು ಅವಮಾನ ನಿಂದನೆಗಳನ್ನು ಲೋಕದಿಂದ, ನಿನ್ನ ಸುತ್ತಮುತ್ತಲಿರುವ ವ್ಯಕ್ತಿಗಳಿಂದ ನೀನು ಎದುರುಗೊಳ್ತಾ ಇದೆಯೋ ನನಗೆ ಗೊತ್ತಿದೆ. ಡೋಂಟ್ ವರಿ, ಯು ಆರ್ ಸೋ ಪ್ರೆಷಸ್ ಇನ್ ಮೈ ಸೈಟ್ ಅಂತ ಹೇಳಿ ಅದಕ್ಕೆ ರೆಸ್ಪಾಂಡ್ ಆಗಿ ನಾವು ಅವಳ ತರ ಹೇಳ್ಬೇಕು, ಹೌದಪ್ಪ ನಿಜ, ಈ ಲೋಕದಲ್ಲಿ ಏನೇ ಇರ್ಲಿ, ಯಾರೇ ಇರ್ಲಿ, ಎಷ್ಟು ಮಂದಿ ಇದ್ರು, ನನಗೆ ನಿಜವಾದ ಆದರಣೆ ಸಿಗುವುದು, ಸಾಂತ್ವನ ಸಿಗುವುದು, ಧೈರ್ಯ ಸಿಗುವುದು, ಸಂತೋಷ ಪಡುವುದು ನಿನ್ನ ನೆರಳಿನಲ್ಲಿ ಮಾತ್ರ. ನೀನು ಕೊಡುವ ಫಲಗಳು ಮಾತ್ರವೇ ನನಗೆ ಆನಂದವನ್ನ ಕೊಡುತ್ತವೆ, ನನ್ನ ಬಾಯಿಗೆ ರುಚಿ ಕೊಡುತ್ತವೆ. ನಿಜ, ಯೇಸು ಸ್ವಾಮಿಯ ಫಲವೇನು? ಆತನ ವಾಕ್ಯಗಳು. ಅದಕ್ಕೆ ಭಕ್ತರು ಬೇಕಾದಷ್ಟು ಹಲವಾರು ಸಾರಿ ಹೇಳಿದ್ದಾರೆ, ಆತನ ವಾಕ್ಯಗಳು ನನಗೆ ಸಿಕ್ಕಿದಾಗ ನಾನು ತಿಂದೆ, ಅವು ನನ್ನ ಬಾಯಿಗೆ ಜೇನು ತುಪ್ಪದಂತೆ ಸಿಹಿಯಾಗಿದ್ದವು, ಮಧುರವಾಗಿದ್ದವು. ಜೇನಿಗಿಂತಲೂ ಅಲ್ವೇ, ಜೇನು ತುಪ್ಪಕ್ಕಿಂತಲೂ ನಿನ್ನ ವಾಕ್ಯಗಳು ಶ್ರೇಷ್ಠವಾದದ್ದು. ಆರ್ ವಿ ಎಂಜಾಯಿಂಗ್ ಇನ್ ಹಿಸ್ ವರ್ಡ್? ಯಾರೋ ಇವತ್ತು ವಾಕ್ಯ ನಾವು ಪ್ರೇಯರ್ ಮಾಡುವಾಗಲೂ ಒಂದು ಪಾಯಿಂಟ್ ಅದಕ್ಕಿತ್ತಲ್ವೇ, ಕೆಲವರಿಗೆ ದೇವರ ವಾಕ್ಯ ಅಂದ್ರೆ ಇಂಟ್ರೆಸ್ಟ್ ಇಲ್ಲ, ಟೇಸ್ಟ್ ಇಲ್ಲ. They want to taste other things in the world. They seems to be, but as a believer, as a child of God, ದೇವರ ಮಕ್ಕಳಾಗಿ, ದೇವರ ಸೇವಕರಾಗಿ, ದೇವರನ್ನು ಪ್ರೀತಿಸುವವರಾಗಿ, ನಮಗೆ ಆತನ ಮಗಳಲ್ಲೇ ಮಾತುಗಳು ಮಾತ್ರವೇ ಸಿಹಿಯನ್ನ ನೀಡುತ್ತವೆ. ಆತನ ನೆರಳಿನಲ್ಲಿ ಮಾತ್ರವೇ ನಮಗೆ ಆದರಣೆ ಸಿಗುತ್ತೆ, ಸಾಂತ್ವನ ಸಿಗುತ್ತೆ, ಧೈರ್ಯ ಸಿಗುತ್ತೆ, ಸಂತಸ ಸಿಗುತ್ತೆ. ನೆರಳಿನಲ್ಲಿ ವಿಶ್ರಮಿಸಬಹುದು. ಜೀವನದ ಹೋರಾಟದಲ್ಲಿ ಬಳಲಿ ಹೋದಂತ ದೇವರ ಮಕ್ಕಳಾದ ನಮಗೆ ಆತನ ನೆರಳಿನಲ್ಲಿ ಬಂದಾಗ ನಮಗೆ ಸಾಂತ್ವನ ಸಿಗುತ್ತೆ. ಪ್ರಿಯರೇ, ಕ್ರಿಸ್ತನನ್ನ ನಮ್ಮ ಮನಸ್ಸುಗಳಲ್ಲಿ ತುಂಬಿಕೊಂಡು ಆತನ ವಾಕ್ಯಗಳ ಫಲವನ್ನ, ಅವುಗಳ ಮಾಧುರ್ಯವನ್ನ ನಾವು ಅನುಭವಿಸ್ತಾ ಇರುವಾಗ ಶೂಲಮೀತಿಯ ತರ ನಾವು ಸಹ ಆತನಿಗೆ ಹೇಳಬೇಕು ಅನ್ನೋದು ಆತನ ಚಿತ್ತ. ಸಮಯ ಆಗೋಗಿದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ ಅವರ್ ನೆಕ್ಸ್ಟ್ ಲರ್ನಿಂಗ್ ಸ್ಟಡಿ ವಿ ವಿಲ್ ಸ್ಟಾರ್ಟ್ ಫ್ರಮ್ ವರ್ಸ್ 4. ಓಕೆ, ಮತ್ತೆ ಅದೆಲ್ಲವನ್ನ ಒಂದ್ಸಾರಿ ರೀಕ್ಯಾಪ್ ತರ ಮಾಡೋಣ, 2ನೇ ಅಧ್ಯಾಯ. ಥ್ಯಾಂಕ್ ಯು ವೆರಿ ಮಚ್.